ಬನ್ನಿ ಬನ್ನಿ ಜಗದೀಶ್ ಇಲ್ಲಿ ನೋಡಿ ಸಂಡೇ ರಜೆ ಡೈಲಿ ಅಂದರೆ ಹಿಂದೆ ಇದ್ದಾರೆ ಮಕ್ಕಳು ಜನ ಮಕ್ಕಳು ಒಂದು 25 ಮಕ್ಕಳು ಬೇರೆ ಬೇರೆ ಟೈಮಿಗೆ ಬರ್ತಾರೆ. ಹೌದಾ? ಅದು ಒಳ್ಳೆ ಟ್ರೈ ಹೌದು ಫಿಸಿಯೋಥೆರಪಿಸ್ಟ್ ಇತ್ತು ಫುಲ್ ಟೈಮ್ ಅವ್ರಿಗೆ ಸ್ಯಾಲರಿ ಮತ್ತು ಆಯ ಇದೆಲ್ಲ ಇದು ಸೋರ್ಸಸ್ ಇದು ರೆಂಟ್ ಇನ್ಕಮ್ ಇದೆ. ಅಂದರೆ ರೆಗ್ಯುಲರ್ ಫ್ರೀಕ್ವೆಂಟ್ ಆಗಿ ಇರ್ತದ ಪ್ರೋಗ್ರಾಮ್ ಒಂದು ಫೋಟೋ ಅಂಕಲ್ ನೀವೊಂದು ಬರ್ತೀರಾ ಬರಕ್ಕೆ? ನೀವು ನಮ್ಮ ಸಂಚಾಲಕರಲ್ಲ. ಮಧ್ಯಾಹ್ನ ಊಟ ಎಲ್ಲ ಇಲ್ಲೇ ಮಾಡುವಂಥದ್ದು. ಇವತ್ತು ಸಂಡೇ ಅಲ್ಲ, ಸಂಡೇ ಅಲ್ಲ, ಎಲ್ಲ ಇಲ್ಲಿ ಊಟ ಮಾಡಿ ಎಲ್ಲ ಬಂದವರಿಗೆ ಮಕ್ಕಳಿಗೆಲ್ಲ ಫ್ರೀ. ಎಷ್ಟು ಬ್ಯಾಚ್ ಮಾಡ್ತೀರಿ? ಅಲ್ಲ ಅದೇನಂದರೆ ಮಕ್ಕಳು ಮತ್ತೆ ಬುಕ್ ಇರ್ತದೆ ಈ ಟೈಮಿಗೆ ಈ ಟೈಮಿಗೆ ಇನ್ನೊಂದು ಗಂಟೆ ನೋಡೋದು ಹಾಗೆ ಅವ್ರು ಬರ್ತಾರೆ. ಮತ್ತು ಅವರಿಗೆ 25 ಮಕ್ಕಳು ಒಂದು 25 ಜಾಸ್ತಿ 10-12 ಮತ್ತೆ ಡಾಕ್ಟರ್ ಬರುವ ದಿವಸ ಬರ್ತಾರೆ ಎಲ್ಲ ಸೋಮವಾರ ಮತ್ತು ಗುರುವಾರ ಹಾಸ್ಪಿಟಲ್ ಬರ್ತಾರೆ. ಆ ಮೂಲಕ ತನ್ನ ಸಾರ್ಥಕ 53 ವರ್ಷಗಳನ್ನು ಪೂರೈಸಿ ಇದೀಗ 54ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಸಂತೋಷದಲ್ಲಿ ನಮ್ಮ ಹೆಮ್ಮೆಯ ಲಯನ್ಸ್ ಕ್ಲಬ್ ಬಂಡವಾಳ ಸಜ್ಜಾಗಿದೆ. ಈ ನಮ್ಮ ಕಳೆದ 53 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ನಾವು ಅದೆಷ್ಟೋ ರಕ್ತದಾನ ಶಿಬಿರಗಳನ್ನು, ಕಣ್ಣು ಪರೀಕ್ಷಾ ಶಿಬಿರಗಳನ್ನು, ಆರೋಗ್ಯ ತಪಾಸಣಾ ಮತ್ತು ಮಧುಮೇಹ ತಪಾಸಣಾ ಶಿಬಿರಗಳನ್ನು ಆಯೋಜಿಸಿದ್ದೇವೆ. ಅದೆಷ್ಟೋ ರೋಗಿಗಳಿಗೆ ಆರ್ಥಿಕ ಸಹಾಯ, ಕೃತಕ ಅಂಗಗಳ ಸಹಾಯ, ವೀಲ್ ಚೇರ್ಗಳ ಸಹಾಯ, ಶಸ್ತ್ರಚಿಕಿತ್ಸೆಗಳಿಗಾಗಿ ಧನ ಸಹಾಯ ಮಾಡಿದ್ದೇವೆ. ಅದೆಷ್ಟೋ ನೊಂದ ಅಶಕ್ತ ಕುಟುಂಬಗಳಿಗೆ ಮನೆ ನಿರ್ಮಾಣ ಕಾರ್ಯದಲ್ಲಿ ಸಹಾಯ ಮಾಡಿದ್ದೇವೆ. ಶಾಲೆಗಳಲ್ಲಿ, ಬಸ್ಸು ತಂಗುದಾಣಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ನೀರಿನ ಶುದ್ಧೀಕರಣ ಘಟಕಗಳನ್ನು ಅಳವಡಿಸಿದ್ದೇವೆ. ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ಶೀತಲ ಶವಾಗಾರ ನೀಡಿದ್ದೇವೆ. ತಾಲೂಕಿನಾದ್ಯಂತ ಅನೇಕ ಪ್ರಯಾಣಿಕ ತಂಗುದಾಣಗಳನ್ನು, ಆಸ್ಪತ್ರೆಗಳಿಗೆ ಬೇಕಾದ ಸಲಕರಣೆಗಳನ್ನು, ಯಂತ್ರಗಳನ್ನು ನೀಡಿದ್ದೇವೆ. ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳಿಗೆ ಧನ ಸಹಾಯ, ಪುಸ್ತಕ, ಬ್ಯಾಗ್, ಸಮವಸ್ತ್ರ ಮತ್ತು ಕಂಪ್ಯೂಟರ್ಗಳನ್ನು ನೀಡುವ ಮೂಲಕ ಆಸರೆಯಾಗಿದ್ದೇವೆ. ಪ್ರತಿಭಾವಂತರಿಗೆ ಬೆನ್ನು ತಟ್ಟಿ ಸಹಾಯ ಮಾಡಿದ್ದೇವೆ. ಅವೆಷ್ಟೋ ಕಾನೂನು ಮತ್ತು ಮಾಹಿತಿ ಶಿಬಿರಗಳನ್ನು ಏರ್ಪಡಿಸಿ ಜನರಿಗೆ ಅರಿವು ಮೂಡಿಸುವ ಪ್ರಯತ್ನ ಮಾಡುತ್ತಾ ಬಂದಿದ್ದೇವೆ. ಇನ್ನು ಇಂತಹ ಸಾವಿರಾರು ಸೇವೆಗಳ ಜೊತೆಗೆ ನಾವು BC ರೋಡಿನ ಹೃದಯ ಭಾಗದಲ್ಲಿ ಸ್ಥಳೀಯ ಮಕ್ಕಳಿಗಾಗಿ ನಿರ್ವಹಿಸುತ್ತಿರುವಂತಹ ಲಯನ್ಸ್ ಪಾರ್ಕ್ ಮಾತ್ರವಲ್ಲ, ಕಳೆದ ವರ್ಷದ ನಾಯಕರಾದಂತಹ ರಾಧಾಕೃಷ್ಣ ಬಂಟ್ವಾಳರವರು ಹಠ ಹಿಡಿದು ನಿರ್ಮಿಸಿದ ಲಯನ್ಸ್ ಅವೆನ್ಯೂ ಕೂಡ ನಮ್ಮ ಪ್ರತಿಷ್ಠೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ವಿಶೇಷ ಚೇತನ ಮಕ್ಕಳಿಗಾಗಿ ನಾವು 14 ವರ್ಷಗಳ ಹಿಂದೆ ಲೋಕಾರ್ಪಣೆ ಮಾಡಿದ ನಿರ್ಮಲ ಹೃದಯ ವಿಶೇಷ ಚೇತನ ಮಕ್ಕಳ ಪಾಲನಾ ಕೇಂದ್ರದಲ್ಲಿ ನಿರಂತರವಾಗಿ ಪ್ರತಿನಿತ್ಯ ತಾಲೂಕಿನ ಸುಮಾರು 25ಕ್ಕಿಂತಲೂ ಅಧಿಕ ವಿಶೇಷ ಚೇತನ ಮಕ್ಕಳಿಗಾಗಿ ವರ್ಷವಿಡೀ ಚೇತನ ಸಂಸ್ಥೆ ಮತ್ತು KSCB ಹಾಸ್ಪಿಟಲ್ನ
ಸಹಕಾರದೊಂದಿಗೆ ನುರಿತ ವಿಶೇಷ ಚಿಕಿತ್ಸಕರ ಮೂಲಕ ಉಚಿತವಾಗಿ ಫಿಸಿಯೋಥೆರಪಿ ಮತ್ತು ಸ್ಪೀಚ್ ಥೆರಪಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದು ಹೇಳಲು ನಾವು ಅತ್ಯಂತ ಹೆಮ್ಮೆ ಪಟ್ಟುಕೊಳ್ಳುತ್ತಾ ಇದ್ದೇವೆ. ಇಂತಹ ಪ್ರತಿಷ್ಠಿತ ಕ್ಲಬ್ಬಿನ ಸದಸ್ಯರುಗಳು ನಾವು ಎಂದು ಹೇಳಿಕೊಳ್ಳಲು ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರು ಹೆಮ್ಮೆ ಪಡುತ್ತಾ ಇದ್ದೇವೆ. ಆದ್ಮೇಲೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಪ್ರತಿಷ್ಠಿತ ಸಂಸ್ಥೆ ಲಯನ್ಸ್ ಕ್ಲಬ್ ಬಂಟ್ವಾಳದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ನಮ್ಮ ಸಂಸ್ಥೆಯ ಈ ಸುಂದರ ಸಮಾರಂಭವು ಇನ್ನು ಕೆಲವೇ ನಿಮಿಷಗಳಲ್ಲಿ ಶುಭ. Welcome to each and every one of you to the installation ceremony 2025-26 of Lions Club Bantwala and Leo Club Bantwala Road. Welcome to the each and every one of you to the installation ceremony 2025-26 of Lions Club Bantwala and Leo Club Bantwala Road. Let us now extend our heartfelt welcome to all our esteemed guests, dignitaries and members. Thank you for gracing this evening with your presence. ಪ್ರೀತಿಯ ಅಧ್ಯಕ್ಷ, ವರ್ಷವಿಡೀ ಸುಮಾರು 300ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜಿಸಿದ ಮಾತ್ರವಲ್ಲದೆ ಸೇವಾ ಕಾರ್ಯಕ್ರಮಗಳಲ್ಲಿ ನಮ್ಮ ಕ್ಲಬ್ ಅನ್ನು ಜಿಲ್ಲೆಯಲ್ಲಿ 2ನೇ ಸ್ಥಾನಕ್ಕೆ ತಂದಿರಿಸಿದಂತಹ ನಮ್ಮ ಅಪರೂಪದ ಲೈನ್ ನಾಯಕ ಬಂಡೆಕಲ್ಲಿರುವಂತಹ
ಎಂತಹ ಸವಾಲುಗಳಿದ್ದರೂ ಕೂಡ ನಾಜೂಕಿನಿಂದ ನಿಭಾಯಿಸಿ ಗೆಲ್ಲುವಂತಹ ಸಾಮರ್ಥ್ಯವುಳ್ಳ ಚತುರ ನಾಯಕ ನಮ್ಮ ನೆಚ್ಚಿನ ಅಧ್ಯಕ್ಷರಾದಂತಹ ನಾಯಕ ರಾಧಾಕೃಷ್ಣ ಬಂಟ್ವಾಳರವರು ತನ್ನ ಅಧ್ಯಕ್ಷೀಯ ಅವಧಿಯಲ್ಲಿ ಮಾಡಿದಂತಹ ಪ್ರತಿಯೊಂದು ಕಾರ್ಯಕ್ರಮಗಳು ಬಹುಶಃ ಬಹಳ ವಿಭಿನ್ನ ಮತ್ತು ವೈಶಿಷ್ಟ್ಯಪೂರ್ಣವಾಗಿದ್ದವು. ಏನೇ ಸವಾಲುಗಳು ಇದ್ದರೂ ಕೂಡ ಅದನ್ನು ನೀರಾಜನವಾಗಿ ನಿಭಾಯಿಸಬಲ್ಲ ಅವರ ನಾಯಕತ್ವಗಳಿಗೆ ತಾಲೂಕಿನ ಎಲ್ಲ ಇಲಾಖೆಗಳನ್ನು ಜೊತೆಗೂಡಿಸಿಕೊಂಡು ಅವರು ಆಯೋಜಿಸಿದ ರಿಪಬ್ಲಿಕ್ ಟ್ರೋಫಿ ಕ್ರಿಕೆಟ್ ಪಂದ್ಯಾಟ ಮತ್ತು ಕ್ಲಬ್ಬಿನ ಸದಸ್ಯರುಗಳಿಗೆಲ್ಲ ಸವಿನೆನಪುಗಳನ್ನು ಕಟ್ಟಿಕೊಟ್ಟ ತನ್ನ ಕೊನೆಯ ಕಾರ್ಯಕ್ರಮ ಮೇಲೂ ಸಾಕ್ಷಿಯಾಗಿತ್ತು. ಸೇವೆ ಅಂತ ಬಂದಾಗ ಯಾವುದೇ ರಾಜಿ ಇಲ್ಲದೆ ಹಿಡಿದ ಕೆಲಸವನ್ನು ಮುಗಿಸುವ Leo Club Treasurer Leo Spatika S. Acharya, kindly come forward to the stage. Leo Club Secretary Leo Purvi Karke, we request to all you join to us on the dais. Leo Club Treasurer Leo Club President Leo Kushi T. Shetty, please come into the stage. Club Treasurer Lion Devapati Pujari, we warmly welcome you to the dais. Club Secretary Lion Devika Damodar, may we kindly invite you to the stage. Club President Lion Radhakrishna Bhatwal, please come forward and grace the dais. District Cabinet Secretary Lion Geeta Rao, I welcome you. Please join with us. Zone Chairperson Lion Umesh, we kindly come forward to join with us. Immediate past multiple council chairman and PDC Lion Vasant Kumar Shetty, please come forward and join with us at stage. Chief guest multiple LCR coordinator and PDC Lion S. Sanjay Shetty PNJ. We are honored to present kindly join us. Installing officer, multiple gap coordinator and PDG Lion K. Devegowda PNJ. We request ಸುಧಾಕರ್ ಆಚಾರ್ಯರವರು ಶಾಮಠ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. we now invite President Lion R.K. Bhatwal to officially call the meeting to order. ಲಯನ್ಸ್ ಕ್ಲಬ್ ಬಂಟ್ವಾಳದ ಪದವಿನ ಕಾರ್ಯಕ್ರಮವನ್ನು ಸುಸ್ಥಿತಿಗೆ ತಂದಿದೆ. I request Lion DP Bhatt to lead us in a prayer to seek blessing for the evening. ಎಲ್ಲರೂ ಎದ್ದು ನಿಂತು ಸಹಕರಿಸಬೇಕು. शुभमंगले सर्वाभीष्टप्रदे शृंगपुराधीश्वरी शारदे शंकर संदुते श्रीपद्मचरणे सकल कला विशारदे वरदे शंकर संदुते श्रीपद्मचरणे सकल कला विशारदे वरदे सलहिम माते समगानप्रिये शृंगपुराधीश्वरी
ಶಾರದೆ ಶಾರದೆ ಕರುಣ ಜವಾಬ್ದಾರಿಯನ್ನು ಎಷ್ಟರಮಟ್ಟಿಗೆ ನಾನು ಉತ್ಸಾಹ ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವ ಎಂಬುದರ ಮೇಲೆ ಗಮನಿಸಿದೆ. ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೆಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನು ಉಂಟು ಮಾಡುತ್ತದೆ. ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢ ನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅದರ ಕೀರ್ತಿಯನ್ನು ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರುವಂತೆ ಮಾಡುತ್ತೇವೆ. Thank you. 1 minute silence. ನನ್ನ ವೃತ್ತಿಯ ಯಶಸ್ಸಿಗೆ ಹೊರರ ವೆಚ್ಚವನ್ನು ಕೈಗೊಳ್ಳಲು ಮತ್ತು ಆತ್ಮವಂಚನೆ ಮಾಡಿಕೊಳ್ಳಲು ನನ್ನ ಹೊರರ ಮತ್ತು ಸ್ಥಾನಗಳ ಬಗ್ಗೆ ಖಂಡ ಉಂಟಾದಾಗ ಹೊರರ ಹಕ್ಕು ಮತ್ತು ಸ್ಥಾನಕ್ಕೆ ಹೆಚ್ಚಿನ ಗೌರವವನ್ನು ಕೊಡುವುದು ಹೊರರೊಡನೆ ಮೈತ್ರಿ ತನ್ನ ಉದ್ದೇಶವಾಗಿರಬೇಕು. ಆದರೆ ಮೈತ್ರಿ ಸ್ವಾರ್ಥ ಸಾಧನವಾಗಿರುತ್ತದೆ. ಉತ್ತಮ ಪ್ರಜೆಯಾಗಿ ದೇಶದ ಋಣವನ್ನು ಗೌರವಿಸಿಕೊಂಡು ಮನಪೂರ್ವಕವಾಗಿ ದೇಶಕ್ಕೆ ವಿಧೇಯತೆಯನ್ನು ತೋರಿಸುವುದು ಹಾಗೂ ದೇಶಕ್ಕೆ ನನ್ನ ಸಮಯ ಶ್ರಮ ಮತ್ತು ಸಾಧನೆಯನ್ನು ಮೀಸಲಿಡುವುದು. ಸಂಕಷ್ಟದಲ್ಲಿರುವ ಬಂಟ್ವಾಳ ಈ ಹೆಸರಲ್ಲೇ ಒಂದು ವಿಶೇಷತೆ ಇದೆ, ಆಕರ್ಷಣೆ ಇದೆ, ಗೌರವ ಇದೆ. ಯಾಕೆಂದ್ರೆ ಅಲ್ಲಿ ಪ್ರೀತಿ ಇದೆ, ಅಭಿಮಾನವಿದೆ, ಅನ್ಯೋನ್ಯವಿದೆ, ಸೇವಾ ಕಾರ್ಯಕ್ರಮಗಳಿವೆ, ಸಾಮರಸ್ಯವಿದೆ, 5 ದಶಕದ ಇತಿಹಾಸವಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿರುವುದು ಒಂದು ಕೂಡು ಕುಟುಂಬದ ವಾತಾವರಣ. ಇಂತಹ ಪ್ರತಿಷ್ಠಿತ ಸಂಸ್ಥೆಯ 54ನೇ ವರ್ಷದ ಪದಾಧಿಕಾರಿಗಳ ತಂಡದ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ. ಅಧಿಕಾರಿಗಳು, ಅತಿಥಿಗಳು, ಆಹ್ವಾನಿತರು ನಮ್ಮೊಂದಿಗಿದ್ದೀರಿ. ನಮ್ಮೆಲ್ಲರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುವುದು ನಮ್ಮ ಸಂಪ್ರದಾಯ, ನಮ್ಮ ಕರ್ತವ್ಯ. ನಮ್ಮ ಇಂದಿನ ಕಾರ್ಯಕ್ರಮದ ಪದಗ್ರಹಣ ಅಧಿಕಾರಿಗಳು ಹಲವಾರು ವರ್ಷಗಳಿಂದ ಲಯನ್ಸ್ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ಬೇರೆ ಬೇರೆ ಹುದ್ದೆಗಳನ್ನು ನಿರ್ವಹಿಸುತ್ತಾ, ಜಿಲ್ಲೆಯ ಪ್ರಧಾನ ಹುದ್ದೆಗಳನ್ನು ನಿರ್ವಹಿಸುತ್ತಾ, ರಾಜ್ಯಪಾಲರಾಗಿ ಮಲ್ಟಿಪಲ್ ನಾಯಕರಾಗಿ ಗುರುತಿಸಿಕೊಂಡವರು ಇವರು. ಹಲವಾರು ನಾಯಕರುಗಳ ಸೃಷ್ಟಿಗೆ ಕಾರಣಕರ್ತರು ಮಾತ್ರವಲ್ಲದೆ ಪ್ರೋತ್ಸಾಹಕ ಶಕ್ತಿಯಾಗಿ ಗೌರವ ಸಂಪಾದಿಸಿದ ನಮ್ಮ ಹೆಮ್ಮೆಯ ಪದಗ್ರಹಣ ಅಧಿಕಾರಿಗಳು ಇಂದಿನ ಸಮಾರಂಭದ ಕೇಂದ್ರ ಬಿಂದುಗಳು ಆಗಿರುವಂತಹ ಲಯನ್ ದೇವೇಗೌಡ ಸರ್, ನಿಮಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. ಪೂರ್ವಾಧ್ಯಕ್ಷರಾದಂತಹ ಎಡಪಡಿತ ಅವರು ಸಮಾರಂಭದ ಅತಿಥಿಗಳು, ಲಯನ್ಸ್ ಕ್ಲಬ್ ಬಂಟ್ವಾಳದ ಹಿತೈಷಿಗಳು ಸದಾ ನಮ್ಮವರು. ಕಳೆದ ವರ್ಷವೂ ಕೂಡ ಈ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ನನಗೆ ಮತ್ತು ನಮ್ಮ ತಂಡಕ್ಕೆ ಶುಭ ಹಾರೈಸಿದವರು ಇವರು. ರಾಜ್ಯಪಾಲರಾಗುವ ಮೊದಲೇ ದೂರದ ಮೈಸೂರಿನಿಂದ ಹಿಡಿದು ಮಂಗಳೂರಿನವರೆಗೆ ತನ್ನದೇ ಆದಂತಹ ಒಂದು ವಿಶೇಷ ವ್ಯಕ್ತಿತ್ವದ ಮೂಲಕ, ವರ್ಚಸ್ಸಿನ ಮೂಲಕ ಆತ್ಮೀಯ ಬಳಗವನ್ನು ಪಡೆದುಕೊಂಡು ಜಿಲ್ಲೆಯ ನಾಯಕರೆಂದು ಗುರುತಿಸಿಕೊಂಡವರು ಇವರು. ಇಂದು ಹೊಸ ತಂಡಕ್ಕೆ ಅಭಿನಂದನೆ ಸಲ್ಲಿಸಲು ನಮ್ಮೊಂದಿಗಿದ್ದಾರೆ ನಮ್ಮ ಗೌರವಪೂರ್ವಕವಾದಂತಹ ಅತಿಥಿಗಳಾಗಿರುವಂತಹ ಲಯನ್ ಸಂಜೀವ್ ಶೆಟ್ಟಿ ಸರ್, ನಿಮಗೂ ಕೂಡ ಬಹಳ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಅತಿಥಿ ಸಂಜೀವ್ ಶೆಟ್ಟಿ ಅವರನ್ನು ನಮ್ಮ ಹಿರಿಯ ಸದಸ್ಯರಾದ ಲಯನ್ ಸಂಜೀವ್ ಶೆಟ್ಟಿ ಅವರು ಪೂರ್ವಜರಿಗೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಎಂಸಿಸಿ ಡಿಜಿ ಆಗಿ ಕಾರ್ಯನಿರ್ವಹಿಸಿದ ನೀವು ನಮ್ಮ ಸಂಸ್ಥೆಯ ಗೌರವ, ನಮ್ಮ ಹೆಮ್ಮೆ. ಯಾಕೆಂದರೆ ಈ ಸಂಸ್ಥೆಯಲ್ಲಿ ಈ ಹುದ್ದೆ ಅಲಂಕರಿಸಿದ ಮೊದಲ ಹಾಗೂ ಏಕೈಕ ವ್ಯಕ್ತಿ ತಾವು. ವೃತ್ತಿಯಲ್ಲಿ ಪ್ರಬುದ್ಧತೆ, ಪ್ರವೃತ್ತಿಯಲ್ಲಿ ಬದ್ಧತೆ, ನಾಯಕತ್ವದಲ್ಲಿ ನೈಜತೆ, ಮಾತಿನಲ್ಲಿ ಮಧುರತೆ ಮೈಗೂಡಿಸಿಕೊಂಡಿರುವಂತಹ ಗೌರವಾನ್ವಿತರು ನನ್ನ ಹಾಗೂ ನಮ್ಮ ಸಂಸ್ಥೆಯ ಮಾರ್ಗದರ್ಶಕರಾದ ಲಯನ್ ವಸಂತ್ ಕುಮಾರ್ ಶೆಟ್ಟಿ, ತಮಗೂ ಕೂಡ ಬಹಳ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಪೂರ್ವಾಧ್ಯಕ್ಷರಾದಂತಹ ಲಯನ್ ರಾಮಗರ್ಭಿ ಅವರು ವಸಂತ್ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ.
ಪ್ರಸ್ತುತ ಲಯನ್ ವರ್ಷದಲ್ಲಿ ಸಂಪುಟ ಕಾರ್ಯದರ್ಶಿಯಾಗಿ ಬಹಳ ಯಶಸ್ವಿಯಾಗಿ ಈ ವರ್ಷ ಜಿಲ್ಲೆಯನ್ನು ಮುನ್ನಡೆಸಿದಂತಹ ನಾಯಕಿ, ಲಯನ್ಸ್ ಕ್ಲಬ್ ಬಂಟ್ವಾಳಕ್ಕೆ ಬಹಳ ಬಾರಿ ಪ್ರೀತಿ ಅಭಿಮಾನದಿಂದ ಭಾಗವಹಿಸಿ ನಮ್ಮೆಲ್ಲರ ಪ್ರೀತಿ ಸಂಪರ್ಕಿತವರು ಇಂದಿನ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರಾಗಿ ನಮ್ಮೊಂದಿಗಿದ್ದಾರೆ. ನಮ್ಮ ಲಯನ್ಸ್ ಜಿಲ್ಲೆಯ 317 ಇದರ ಸಂಪುಟ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದಂತಹ ಲಯನ್ ಗೀತಾರಾವ್ ಮೇಡಮ್, ನೀವು ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಗೀತಾರಾವ್ ಮೇಡಮ್ ಅವರು ನಮ್ಮ ಕ್ಲಬ್ಬಿನ ವಲಯವನ್ನು ಮುನ್ನಡೆಸಿದಂತಹ ವಲಯಾಧ್ಯಕ್ಷರು ಪ್ರತಿ ಸಂದರ್ಭದಲ್ಲಿ ಯಾವುದೇ ಒಂದು ಸಂದೇಹ ಇದ್ದಾಗಲೂ ಕೂಡ ನಮ್ಮ ಲಯನ್ ಉಮೇಶ್ ಬಿ ಸರ್ ತಮಗೂ ಕೂಡ ಬಹಳ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ವೇದಿಕೆಯಲ್ಲಿದ್ದಾರೆ. ಕಳೆದ ವರ್ಷವಿಡೀ ನಿರಂತರ ಕಾರ್ಯಕ್ರಮ ನಡೀಬೇಕಿದ್ರೆ ನಮ್ಮ ತಂಡವು ಕೂಡ ಬಹಳ ಜೊತೆಯಾಗಿದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ಕಳೆದ ವರ್ಷ ಲಯನ್ ದೇವಿಕಾ ದಾಮೋದರ್ ತಮಗೂ ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಹಾಗೆ ನಮ್ಮ ಸಂಸ್ಥೆಯ ಕೋಶಾಧಿಕಾರಿ ಲಯನ್ ಲಿಯೋ ಅಧ್ಯಕ್ಷೆ ಖುಷಿ ಹಾಗೂ ಕಾರ್ಯದರ್ಶಿ ಕೋಶಾಧಿಕಾರಿ ಎಲ್ಲರಿಗೂ ಕೂಡ ಸ್ವಾಗತಿಸುತ್ತಾ, ಹಾಗೆ ನಮ್ಮ ಸಂಸ್ಥೆಯ ಅಭಿಮಾನ ಮತ್ತು ಗೌರವದಿಂದ ಬಂದಿರುವಂತಹ ಎಲ್ಲ ಜಿಲ್ಲಾ ನಾಯಕರುಗಳನ್ನು, ಬೇರೆ ಬೇರೆ ಕ್ಲಬ್ಬಿನ ಪದಾಧಿಕಾರಿಗಳನ್ನು, ಸದಸ್ಯರನ್ನು ಗೌರವಪೂರ್ವಕವಾಗಿ ನಾನು ಈ ಸಂದರ್ಭದಲ್ಲಿ ಸ್ವಾಗತಕ್ಕೆ ಇಚ್ಛಿಸುತ್ತೇನೆ. ಸುಷ್ಮಾ ಅವರು ಹಾಗೆ ಎಲ್ಲರನ್ನು ಗೌರವಿಸಬೇಕಾಗಿ ನಮ್ಮ ಸ್ಥಾಪಕಾಧ್ಯಕ್ಷರು 5 ದಶಕದ ನಮ್ಮ ಲಯನ್ ತಪಸ್ವಿ, ಇಂದಿಗೂ ಲಯನ್ ಸಂಸ್ಥೆಯನ್ನು ಬಹಳಷ್ಟು ಪ್ರೀತಿಸುವ, ಯುವಕರನ್ನು ನಾಚಿಸುವ ಲವಲವಿಕೆಯುಳ್ಳಂತಹ ನಮ್ಮ ಸ್ಫೂರ್ತಿ ಡಾಕ್ಟರ್ ಬಿ ವಸಂತ್ ಬಾಳಿಗಾರ್ ಸರ್, ನಿಮ್ಮನ್ನು ಕೂಡ ಗೌರವಪೂರ್ವಕವಾಗಿ ಸಂದರ್ಭದಲ್ಲಿ ಸ್ವಾಗತಿಸಿದ್ದೇವೆ. ಹಾಗೆ ನಮ್ಮ ಸಂಸ್ಥೆಯ ಸ್ಥಾಪಕ ಸದಸ್ಯರಲ್ಲಿ ಇನ್ನೋರ್ವರಾಗಿರುವಂತಹ ಗೌರವಾನ್ವಿತ ಡಾಕ್ಟರ್ ಶ್ಯಾಮಠ್ ಸರ್, ತಮ್ಮನ್ನು ಕೂಡ ಬಹಳ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಸಂಸ್ಥೆ ಈ ಹಿಂದೆ ಸಂಸ್ಥೆಯ ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೊತ್ತು ನಿರಂತರ ಕಾರ್ಯಕ್ರಮಗಳನ್ನು ಸಂಘಟಿಸಿ ಅಂದಿಗೂ ಮತ್ತು ಇಂದಿಗೂ ಸಂಸ್ಥೆಯ ಗೌರವಕ್ಕಾಗಿ ಪರಿತಪಿಸುವ ಎಲ್ಲ ಗೌರವಾನ್ವಿತ ಪೂರ್ವಾಧ್ಯಕ್ಷರುಗಳಿಗೆ, ನಮ್ಮ ಕ್ಲಬ್ಬಿನ ಎಲ್ಲ ಜಿಲ್ಲಾ ನಾಯಕರುಗಳೇ, ಪ್ರತಿ ಸಂದರ್ಭದಲ್ಲಿ ಸೇವೆಗೆ ಮತ್ತು ಸಂಸ್ಥೆಯ ಒಳಿತಿಗೆ ಸ್ಪಂದಿಸುವ ನಮ್ಮ ಗೌರವಾನ್ವಿತ ಸದಸ್ಯರುಗಳೇ ಹಾಗೂ ಮಾಧ್ಯಮ ಪ್ರತಿನಿಧಿಗಳೇ, ಎಲ್ಲ ಹಿತೈಷಿ ಬಂಧುಗಳಿಗೆ ನಿಮಗೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ, ವಂದನೆ. ಬಂಧುಗಳೇ, 2025-26ನೇ ಸಾಲಿನ ಪದಾಧಿಕಾರಿಗಳ ಆಯ್ಕೆ ಈಗಾಗಲೇ ಮಾಡಿದ್ದೇವೆ. ಸಮರ್ಥ ತಂಡವೊಂದನ್ನು ರಚಿಸಿ ಆ ಮೂಲಕ ಜಿಲ್ಲೆ 317D ಮತ್ತು ನಮ್ಮ ಪ್ರದೇಶದ ಜನಮಾನಸದಲ್ಲಿ ಮತ್ತೊಮ್ಮೆ ರಾರಾಜಿಸಲಿದ್ದೇವೆ ನಮ್ಮ ಈ ನೂತನ ತಂಡದ ಮೂಲಕ. ನಮ್ಮ ಲಯನ್ಸ್ ಕ್ಲಬ್ ಬಂಟ್ವಾಳ ಮತ್ತು ಲಿಯೋ ಕ್ಲಬ್ ಬಂಟ್ವಾಳ ಗೋಲ್ಡ್ ಇವೆರಡು ಸಂಸ್ಥೆಗಳ ನೂತನ ಪದಾಧಿಕಾರಿಗಳ ಹೆಸರನ್ನು ನಿಮ್ಮೆಲ್ಲರ ಮುಂದಿಡಲು ಬರುತ್ತಿದ್ದಾರೆ ಲಯನ್ ಪ್ರಶಾಂತ್ ಕೋಟ್ಯಾನ್ ಅವರು. ತನ್ನ ಅಧ್ಯಕ್ಷ ಎಂ ರೋಹಿತಾಕ್ಷ, ಸೆಕ್ರೆಟರಿಯಾಗಿ ಡಾಕ್ಟರ್ ದಿವ್ಯಾ ವಿ ಶೆಟ್ಟಿ, ಟ್ರೆಜರರಾಗಿ ರಾಮಕೃಷ್ಣ ರಾವ್ ಬಿ, IPP ಲಯನ್ ರಾಧಾಕೃಷ್ಣ ಭಟ್ಟಾರ್, ಫಸ್ಟ್ VP ಚಿತ್ರಾ ಹೆಡಪಡ್ತಾರೆ, ಸೆಕೆಂಡ್ VP ಸುನೀಲ್ ಬಿ ಅಪೂರ್ವ, ಥರ್ಡ್ VP ಕೇಶವ ಆಚಾರ್ಯ, ಲಯನ್ ಮೆಂಟರ್ ಆಗಿ ವಸಂತ್ ಕುಮಾರ್ ಶೆಟ್ಟಿ PMDM, ಎಲ್ಸೆಪ್ ಕೋಆರ್ಡಿನೇಟರ್ ಆಗಿ ಲಯನ್ ಸುಧಾಕರ್ ಆಚಾರ್ಯ PMDM, ಕ್ಲಬ್ ಸರ್ವಿಸ್ ಚೇರ್ಪರ್ಸನ್ ಲಯನ್ ಮಧುರಾಜ್ ಬಿ ಕಲ್ವಾಡ್, ಕ್ಲಬ್ ಮಾರ್ಕೆಟಿಂಗ್ ಆ್ಯಂಡ್ ಕಮ್ಯುನಿಕೇಶನ್ ಲಯನ್ ಉಮೇಶ್ ಆಚಾರ್ಯ, ಮೆಂಬರ್ಶಿಪ್ ಚೇರ್ಮನ್ ಲಯನ್ ಶ್ರೀನಿವಾಸ್ ಪೂಜಾರಿ, ಕ್ಲಬ್ ಅಡ್ಮಿನಿಸ್ಟ್ರೇಟರ್ ಡಾಕ್ಟರ್ ಧೀರಜ್ ಚಂದ್ರಿ, ರಾಘವೇಂದ್ರ ಕಾವತ್, ಲಯನ್ ಟೇಬಲ್ ಆಗಿ ಜಯಪ್ಪ ದೀಕ್ಷಿತ್ ಪೂಜಾರಿ, ಜಾಯಿಂಟ್ ಸೆಕ್ರೆಟರಿ ಲಯನ್ ಪ್ರಬೋಧನ್ ಶೆಟ್ಟಿ, ಜಾಯಿಂಟ್ ಟ್ರೆಜರರ್ ಸುಮಾ ಸುನೀಲ್, ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಪ್ರಶಾಂತ್ ಕೋಟೆ, ಲೀಡರ್ಶಿಪ್ JNG ಬಿ ಶಿವನಂದ್ ಬಾಲಿಕಾ FGF, ಈವೆಂಟ್ ಕೋಆರ್ಡಿನೇಟರ್ ಕಿರಣ್ ಕುಮಾರ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ TJ Rodriguez MJF, ಲೈನ್ B ಸಂಜೀವ್ ಶೆಟ್ಟಿ MJF, ಲೈನ್ B ಲೋಕನಾಥ್ ಶೆಟ್ಟಿ MJF, ಲೈನ್ ವಿಕ್ಟರ್ ವಾಲ್ಟರ್ ಲೋರನೋ MJF, ಲೈನ್ ಡೊನಾಲ್ಡ್ ಬರ್ಟೋಲ್ MJF, ಲೈನ್ ದಾಮೋದರ್ MJF,
ಲಯನ್ ಜಯೇಶ್ ಶೆಟ್ಟಿ ಅಧ್ಯಕ್ಷ, ಲಯನ್ ಲಕ್ಷ್ಮಣ್ ಕುಲ, ಲಯನ್ ಜಗದೀಶ್ ಪಡ್ತಾಯಿ ಅಧ್ಯಕ್ಷ, ಲಯನ್ ಕೃಷ್ಣ ಶ್ಯಾಮ್, ಲಯನ್ ದೇವಿಕಾ ಕಾಮತ್. ಹೆಬ್ಬೆತ್ತರಾಗಿ ಮೊಹಮ್ಮದ್ ಅಲಿ ಎಂಜೆಎಫ್, BH ಉದಯ್ ಭಾಯ್, ಹೆನ್ರಿ ಪೆರೇರಾ, ಲಯನ್ ಫೆಲಿಕ್ಸ್ ರೇಗೋ, ಲಯನ್ ಪುಷ್ಪಲ್ ಶೆಟ್ಟಿ, ಲಯನ್ ಮುಕುಂದ ಪ್ರಭು, ಲಯನ್ ಮಾಧವ್ ಮಾರ್ಲಾ, ಲಯನ್ ವೃಂದಾ ಕೊಡ, ಲಯನ್ ವಸಂತಿ ಶೆಟ್ಟಿ, ಲಯನ್ ಶೋಭಾ, ಸಪ್ನಾ ಬಾಲಿಹಾ, ಲಯನ್ ಜಯಂತ್ ಪ್ರಭು, ಲಯನ್ ಗೀತಾ ಶೆಟ್ಟಿ, ಲಯನ್ ರವಿ ರಾಯ್, ದುರ್ಗಾರಾಜ್ ಶೆಟ್ಟಿ, ಲಯನ್ ಮಧುಸೂದನ್, ಲಯನ್ ಗಣೇಶ್ ಪ್ರಸಾದ್, ಲಯನ್ ಮ್ಯಾಕ್ಸಿಮ್ ಸಿಬೇರಾ, ಲಯನ್ ಉಮೇಶ್ ಸಾಲ್ಯಾರ್, ಲಯನ್ ಜಗದೀಶ್ PS, ಲಯನ್ ಗಣೇಶ್ ಪ್ರಸಾದ್, ಲಯನ್ ಸತ್ಯನಾರಾಯಣ ರಾವ್, ಲಯನ್ ರಾಮೇಶ್ ಶೆಟ್ಟಿ MJ, ಲಯನ್ ಮಮೈ ಕೋಟೆ, ಲಯನ್ ಸಂದೀಪ್ ಕುಮಾರ್, ಲಯನ್ ಜಗದೀಶ್ PS. ಗೌರವ ಸಲಹೆಗಾರರಾಗಿ ಗೌರವಾನ್ವಿತ ಡಾಕ್ಟರ್ ವಸಂತ್ ಬಾಳಿಗ, ಡಾಕ್ಟರ್ ಶ್ಯಾಭಟ್, ಸತೀಶ್ ಕುಮಾರ್, ಬಂಟ್ವಾಳ ಲಿಗೋ ಬೋರ್ಡ್ ನೂತನ ಅಧ್ಯಕ್ಷರಾಗಿ ಸ್ಫಟಿಕ ಎನ್ ಆಚಾರ್ಯ, ಕಾರ್ಯದರ್ಶಿಯಾಗಿ ಸ್ಪಂದನ ಎಸ್ ಪೂಜಾರಿ, ಕೋಶಾಧಿಕಾರಿಯಾಗಿ ಲಿಯೋ ಅನ್ವೇಶ್ ಇವರು ಆಯ್ಕೆಯಾಗಿದ್ದಾರೆ. ಇವತ್ತು ಮುಂದಿನ ನಮ್ಮ ಈ ನೂತನ ತಂಡವನ್ನು ನಾನು ಅಭಿನಂದಿಸುತ್ತಾ ನನ್ನನ್ನು ಆಯ್ಕೆಗೊಂಡಿರುವ ಲಯನ್ ರಾಮಕೃಷ್ಣರಾವ್ ಬಿ ಇವರ ಪರಿಚಯವನ್ನು ನೀಡಲಿದ್ದೇನೆ. ನರಿಕೊಂಬು ಗ್ರಾಮದ ಒಗ್ಗನಾಡು ಬಿ ಶಿವರಾವ್ ಮತ್ತು ಶ್ರೀಮತಿ ಗಿರಿಜಾ ದಂಪತಿಗಳ ಹಿರಿಯ ಪುತ್ರ ಲಯನ್ ರಾಮಕೃಷ್ಣರಾಯರು ಓದಿದ್ದು ನರಿಕೊಂಬು ಪ್ರಾಥಮಿಕ ಶಾಲೆಯಲ್ಲಿ. ನಂತರ ಶಾರದಾ ಪ್ರೌಢಶಾಲೆ ಪಾಂಡವರಲ್ಲಿ ಪ್ರೌಢ ಶಿಕ್ಷಣ, ಉಡುಪಿಯಲ್ಲಿ ಶಿಕ್ಷಕ ತರಬೇತಿ, ಸಂತ ಅಲೋಶಿಯಸ್ ಸಂಧ್ಯಾ ಕಾಲೇಜಿನಲ್ಲಿ PUC ನಂತರ ಪದವಿ ಶಿಕ್ಷಣ, ಆ ಕೂಡಲೇ ಕೊಡಂಗೆ ಪ್ರಾಥಮಿಕ ಶಾಲೆಯಲ್ಲಿ ಗೌರವ ಶಿಕ್ಷಕನಾಗಿ 6 ವರ್ಷ ಸೇವೆ ಸಲ್ಲಿಸಿದ ಮಹನೀಯರು. ಅರ್ಹವಾಗಿ ಸರ್ಕಾರಿ ಶಿಕ್ಷಕನಾಗಿ ಸೇರ್ಪಡೆಗೊಂಡು 1998ರಿಂದಲೂ ವಿವಿಧ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಈ ಮಧ್ಯೆಯೇ ಗೋವಾದ ಮುಕ್ತ ವಿಶ್ವವಿದ್ಯಾನಿಲಯದಿಂದ BA ಹಾಗೂ MA ಪದವಿಯನ್ನು ಪಡೆದು ಈ ಜಿಲ್ಲೆ ವಿವಿಧ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಹ ಅಧ್ಯಾಪಕರಾಗಿ, ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಅವಿಸ್ಮರಣೀಯವಾದ ಸೇವೆಯನ್ನು ಸಲ್ಲಿಸಿ ಮಕ್ಕಳ ಮನ ಗೆಲ್ಲುವುದರ ಜೊತೆಗೆ ಹಲವಾರು ಪ್ರಶಸ್ತಿ ಸನ್ಮಾನಗಳನ್ನು ಮುಡಿಗೇರಿಸಿದವರು. ಶೈಕ್ಷಣಿಕ ಕ್ಷೇತ್ರದ ನಮ್ಮಿ ಸಾಧಕರು, ಸಾಮಾಜಿಕ ಸಹಕಾರಿ ರಂಗದಲ್ಲೂ ಸಕ್ರಿಯರಾದವರು. ವಸಂತ್ ಶೆಟ್ಟಿ ಜುಲೈ 2005ರಲ್ಲಿ ನಮ್ಮ ಪ್ರೀತಿಯ ವಸಂತರ ಬಾಲಿನಲ್ಲಿ ಪ್ರವೇಶಿಸುವ ಮೂಲಕವೇ ಲಯನ್ ಆದವರು ಶ್ರೀಮತಿ ದಿವ್ಯಾ. 2010ರಲ್ಲಿ ತಾನೂ ಲಯನ್ ಸದಸ್ಯೆ ಆದವರು ಕೂಡ. ಈಕೆಯದ್ದು ಅಸಾಧಾರಣ ಸಾಧನೆಯೇ ಸರಿ. ಪತಿಯ ಸಾಧನೆಗೆ ನಿತ್ಯ ಬೆಂಬಲವಾಗಿದ್ದು ಮಾತ್ರವಲ್ಲದೆ ಸ್ವತಃ ತಾನೂ ಸಾಧನೆಯ ಪಥದಲ್ಲೇ ಸಾಗಿದವರು. ಮಂಗಳೂರು ವಿಶ್ವವಿದ್ಯಾನಿಲಯದ MSc ಪದವೀಧರೆ ದಿವ್ಯಾ ಆರಂಭದಲ್ಲಿ ಮೊಡಕಪ್ಪು ಕಾರ್ಮೆಲ್ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ, ನಂತರ 2012ರಿಂದ ಈವರೆಗೂ ಸಂತ ಅಲೋಸಿಯಸ್ ಸಾಹಿತ್ಯ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿರುವುದು ರಸಾಯನಶಾಸ್ತ್ರ ವಿಭಾಗದಲ್ಲಿ. ಕಾಲೇಜಿನ ವಿದ್ಯಾರ್ಥಿಗಳಿಗೆ ನೆಚ್ಚಿನ ಶಿಕ್ಷಕಿಯಾಗಿಯೂ ಬದ್ಧತೆಯೊಂದಿಗೆ ಸೇವೆ ಸಲ್ಲಿಸುತ್ತಾ ಧ್ರುವ ಮತ್ತು ಧೀಮಯಿ 2 ಮಕ್ಕಳ ಮಮತೆಯ ತಾಯಿಯಾಗಿ, ಲಯನ್ಸ್ ಕಂಡ ಹೆಮ್ಮೆಯ ನಾಯಕ ವಸಂತ್ ಕುಮಾರ್ ಶೆಟ್ಟಿಯವರ ಮನದರಸಿಯಾಗಿ, ತಮ್ಮ ಆಸಕ್ತಿಯ ವಿಷಯ ರಸಾಯನಶಾಸ್ತ್ರದ ಪಾಠವನ್ನು ಮಾಡುತ್ತಾ PhDಯನ್ನು ಪೂರೈಸಿದವರು ಡಾಕ್ಟರ್ ದಿವ್ಯಾ ವಸಂತ್ ಶೆಟ್ಟಿ. ಆಡು ಮುಟ್ಟದ ಸೊಪ್ಪಿಲ್ಲ, ದಿವ್ಯಾ ಕೈಯಾಡಿಸದ ಕ್ಷೇತ್ರವಿಲ್ಲ. ಶಿಕ್ಷಣ, ಗಾಯನ, ಅಧ್ಯಯನ ಜೊತೆಗೆ ಸೇವೆ ಇವರ ಹವ್ಯಾಸವೇ ಸರಿ. ಹಲವಾರು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾಗವಹಿಸುವುದರ ಜೊತೆಗೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಮಟ್ಟದ ಸೆಮಿನಾರ್ಗಳಲ್ಲಿ, ಪ್ರಖ್ಯಾತ ಯೂನಿವರ್ಸಿಟಿಗಳಲ್ಲಿ ಆಹ್ವಾನಿತ ಭಾಷಣಕಾರರಾಗಿ ಪ್ರಸಿದ್ಧಿಯನ್ನು ಪಡೆದಿರುವವರು ನಮ್ಮ ದಿವ್ಯಾ. 10 ಪ್ರಮುಖ ಯೂನಿವರ್ಸಿಟಿಗಳ, ಕಾಲೇಜುಗಳ ಆಡಳಿತಾತ್ಮಕ ಸಮಿತಿಗಳ ಗೌರವ ಸದಸ್ಯರಾಗಿರುವ ಡಾಕ್ಟರ್ ದಿವ್ಯಾ
ದಿವ್ಯ ದಿಶಾ ಎನ್ನುವ ಯೂಟ್ಯೂಬ್ ಚಾನೆಲ್ ಮೂಲಕ ಅಸಾಮಾನ್ಯ ಪ್ರತಿಭೆಗಳನ್ನು ಸಮಾಜಕ್ಕೆ ಪರಿಚಯಿಸುತ್ತಿರುವುದು ನಮ್ಮ ಹೆಮ್ಮೆ. ಲಯನಿಸಂನಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಲಯನ್ಸ್ ಕಾರ್ಯದರ್ಶಿಯಾಗಿಯೂ ಕರ್ತವ್ಯ ನಿರ್ವಹಿಸಿ ಸಹಿ ಎಂದವರು. ಲಯನ್ಸ್ ಜಿಲ್ಲೆಯ ವಿವಿಧ ಹುದ್ದೆಗಳ ಜವಾಬ್ದಾರಿಯನ್ನು ವಹಿಸಿ ಯಶಸ್ವಿಯಾಗಿ ನಿರ್ವಹಿಸಿ ಜಿಲ್ಲೆ ಮಲ್ಟಿಪಲ್ 5/26ಕ್ಕೆ ಲಯನ್ಸ್ ಕ್ಲಬ್ ಬಂಟ್ವಾಳಕ್ಕೆ ಯಾರೆಂದು ಬಲ್ಲಿರಿ ಎಂದರೆ ರೋಹಿತ್ ಆಶ್ವರ್ ಎನ್ನಬಹುದು. ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲ ಸೀಮೆಯ ಮಂಗಳಪದ ಹೋಬಳಿಯ ನುಡಿಮಾರುಗುತ್ತು ಬಂಟ ಕೃಷಿ ಮನೆತನದ ಮುಂಡಪ್ಪ ಬಂಗ ಮತ್ತು ಚೀಮ್ರಾಜ್ಯ ಗುತ್ತು ಜಲಜಾಕ್ಷಿ ದಂಪತಿಗಳ ಸುಪುತ್ರ ಲಯನ್ ರೋಹಿತ್ ಆಶ್ವರ ಅವರ ಪ್ರಾಥಮಿಕ ಶಿಕ್ಷಣ ಒಗ್ಗೆತ್ತೂರು ಶಾಲೆಯಲ್ಲಿ, ಪ್ರೌಢ ಮತ್ತು ಪಿಯುಸಿ ಶಿಕ್ಷಣ ವಿಟ್ಲದ ಪ್ರತಿಷ್ಠಿತ ವಿಠಲ ಪದವಿಪೂರ್ವ ಕಾಲೇಜಿನಲ್ಲಿ, BA ಪದವಿ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ, ನಂತರ ಬೆಂಗಳೂರಿನ ಖಾಸಗಿ ಸಂಸ್ಥೆಯಲ್ಲಿ ಸೂಪರ್ವೈಸರ್ ಆಗಿ 9 ವರ್ಷ ಸೇವೆ ಸಲ್ಲಿಸಿದರು. ತಂದೆ ತಾಯಿಯಂದರೆ ಪ್ರೀತಿ, ಅವರ ಆಶಯ ಆದರ್ಶಗಳಿಗೆ ಎಂದೂ ಚ್ಯುತಿ ಬಾರದೆಂಬಂತೆ ನಂತರ ಆರಿಸಿದ್ದು ಕೃಷಿ ಕ್ಷೇತ್ರ. ವೃತ್ತಿಯಲ್ಲಿ ಕೃಷಿಕನಾದರೂ ಪ್ರವೃತ್ತಿಯಲ್ಲಿ LICಯಲ್ಲಿ ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ಖ್ಯಾತಿ ಪಡೆದವರು. ಎಂದೆಂದೂ ಸ್ನೇಹ ಹಸ್ತ ಚಾಚುವ ಸದಾ ಮುಗುಳ್ನಗೆಯ ಮಹತ್ವಾಕಾಂಕ್ಷಿ ನಾಯಕತ್ವವನ್ನು ಮೈಗೂಡಿಸಿಕೊಂಡಿರುವ ಧನಾತ್ಮಕತೆಗಳ ಆಗರ ನಮ್ಮ ಲಯನ್ ಎಂ ರೋಹಿತ್ ಆಶ್ವರ್. 1992ರಲ್ಲಿ ರೋಹಿತ್ ಆಶ್ವರ ಬಾಲಿನಲ್ಲಿ ಬಲಗಾಲಿಗೆ ಪ್ರವೇಶಿಸುವ ಮೂಲಕ ತನ್ನೆಲ್ಲ ಜವಾಬ್ದಾರಿಗಳಿಗೆ ಬೆಂಬಲವಾದವರು ಶ್ರೀಮತಿ ಮಾಲತಿ ಅಕ್ಕ. ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 3 ಸಾಫ್ಟ್ವೇರ್ ಇಂಜಿನಿಯರ್ಗಳಾದ ಮಗಳು ಸ್ವಾತಿ, ಅಲಿಯ ದೀಪಕ್, ಮಗ ಸ್ವಸ್ತಿಕ್ ಹಾಗೂ ಪುಟ್ಟ ಹೆಜ್ಜೆ ಇರುವ ಮೊಮ್ಮಗಳು ಜಿಯಾಳೊಂದಿಗಿನ ಆದರ್ಶ ಕುಟುಂಬವೇ ಇವರು. ಧಾರ್ಮಿಕವಾಗಿಯೂ ಹಲವಾರು ಸ್ಥಳೀಯ ಮಂದಿರ, ದೇವಸ್ಥಾನ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಲಯನ್ ರೋಹಿತ್ ಆಶ್ವರು ಮಂಗಳಪದವು ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿ, ನಂತರ ಅಧ್ಯಕ್ಷರಾಗಿ ಪ್ರಗತಿಯೆಡೆಗೆ ಕೊಂಡೊಯ್ದವರು. ನಮ್ಮ ಬ್ಯಾಂಕ್ ವಾಣೆಮೂರು ರೈತರ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿ ಸಹಕಾರಿ ರಂಗದಲ್ಲೂ ಸಹಿಸಿಕೊಂಡವರು ನಮ್ಮ ರೋಹಿತ್ ಆಶ್ವರು. 2006ರಲ್ಲಿ ಸಾಮಾನ್ಯ ಸದಸ್ಯತ್ವದೊಂದಿಗೆ ಪ್ರೇರಕ ಶಕ್ತಿ ಬಸವರಾಜ್ ಬಿ ಕಲ್ಮಾಡಿಯವರ ಪ್ರೇರಣೆಯೊಂದಿಗೆ ಆರಂಭವಾದ ಲಯನಿಸಂ ಪಯಣ ಸತತ ಪರಿಶ್ರಮ, ನಿರಂತರ ಸೇವಾ ತತ್ಪರತೆ, ಸಮಾಜಮುಖಿ ಚಿಂತನೆಗಳಿಂದ ಎಲ್ಲರ ಪ್ರೀತಿ ಪಾತ್ರರಾಗಿ 3 ಅಧ್ಯಕ್ಷರುಗಳ ಜೊತೆ ಕೋಶಾಧಿಕಾರಿ, ಕಾರ್ಯದರ್ಶಿ ಮತ್ತೆ ಕೋಶಾಧಿಕಾರಿಯಾಗಿ ಮಗದೊಮ್ಮೆ ಸೇವೆ ಸಲ್ಲಿಸಿದ ಸೇವೆ ಗುರುತರವಾದದ್ದು. 20 ಸಂವತ್ಸರಗಳ ಲಯನ್ಸ್ ಪಯಣದಲ್ಲಿ ಅಗಾಧವಾದ ಅನುಭವವನ್ನು ಗಳಿಸಿ ಇದೀಗ 2025-26ನೇ ಸಾಲಿನ ಲಯನ್ಸ್ ತಂಡದ ಸಾರಥ್ಯ ವಹಿಸಲಿರುವ ನಮ್ಮ ಹೆಮ್ಮೆಯ ಲಯನ್ ನುಡಿಮಾರುಗುತ್ತು ರೋಹಿತ್ ಆಶ್ವರ್ ಬಂಗರವರೇ ವರ್ಷವೊಂದು ಸೇವಾ ಪಯಣದಲ್ಲಿ ಯಶ ದಿಕ್ಕಿನತ್ತ ಸಾಗಲಿ. ದೇವರು ತಮಗೂ ತಮ್ಮ ತಂಡಕ್ಕೂ ಸದಾ ಅನುಗ್ರಹಿಸಲಿ. ಜೈ ಲಯನಿಸಂ. ನಮ್ಮ ಭಜನ್ಜಿಯವರ ಪರಿಚಯ ಆಗಬೇಕಾಗಿದೆ. ನಮ್ಮ ಕ್ಲಬ್ಬಿನ ಪೂರ್ವ ಅಧ್ಯಕ್ಷರು ಲಯನ್ ಸುಧಾಕರ್ ಲಿಯೋ ಪ್ರೆಸಿಡೆಂಟ್ ಸ್ಫಟಿಕಾ ಎಸ್ ಆಚಾರ್ಯ. ಲಯನ್ಸ್ ಜಿಲ್ಲೆಯ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದಾದ ಲಯನ್ಸ್ ಕ್ಲಬ್ ಬಂಟ್ವಾಳ ಲಿಯೋ ಘಟಕದ 25-26 ಸಾಲಿನ ಲಿಯೋ ಪ್ರೆಸಿಡೆಂಟ್ ನಮ್ಮ ಸ್ಫಟಿಕಾ. ಬಂಟ್ವಾಳದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ರಘುರಾಮ್ ಮುಕುಂದ ಪ್ರಭು ಸೆನೆಟರಿ ಪಬ್ಲಿಕ್ ಸ್ಕೂಲ್ನಲ್ಲಿ 7ನೇ ತರಗತಿಯ ವಿದ್ಯಾರ್ಥಿ. ಅಪ್ರತಿಮ ಪ್ರತಿಭೆ, ಚಿತ್ರಕಲೆ, ಸಂಗೀತ, ಭರತನಾಟ್ಯ, ಜಿಲ್ಲೆಯ ಪ್ರತಿಭಾವಂತ ಶಿಕ್ಷಕರಿಂದ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಶಾಲೆಯಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ನಲ್ಲಿ ಸೇರ್ಪಡೆಗೊಂಡು ತನ್ನ ತಂಡದಲ್ಲಿ ನಾಯಕಿಯ ಪಟ್ಟವನ್ನು ಅಲಂಕರಿಸಿದ್ದಾರೆ. ತಾಲೂಕು ಮತ್ತು ಜಿಲ್ಲೆಯಲ್ಲಿ ಯಾವುದೇ ಸಾಂಸ್ಕೃತಿಕ ಹಬ್ಬ ಹರಿದಿನಗಳ ಕಾರ್ಯಕ್ರಮದಲ್ಲಿ ನೃತ್ಯ, ಸಂಗೀತದ ಮೂಲಕ ಭಾಗವಹಿಸಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದ ಹೆಗ್ಗಳಿಕೆ ಇವೆ. ಜಿಲ್ಲೆಯ ಸ್ವರ್ಣ ಉದ್ಯಮದಲ್ಲಿ ಗುಣಮಟ್ಟದಲ್ಲಿ ಹೆಸರನ್ನು ಪಡೆದ ಅಪೂರ್ವ ಜ್ಯುವೆಲರ್ಸ್ನ ಮಾಲಕರಾದ ಸುಮಾ ಸುನಿಲವರ ಮುದ್ದಿನ ಮಗಳು. ಬೆಳೆಯುವ ಸರಿ ಮೊಳಕೆಯಲ್ಲಿ ಹೇಳಿದಾಗೆ ಬಿಡುವಿದ್ದಾಗೆಲ್ಲ ತಂದೆಯ ಸ್ವರ್ಣ ಮಾಲಿಗೆಯಲ್ಲಿ ತಂದೆಯೊಂದಿಗೆ ಅನುಭವವನ್ನು ಹಂಚಿಕೊಳ್ಳುತ್ತಾ ಸಾಯಂಕಾಲ ತಂದೆ ತಾಯಿಯೊಂದಿಗೆ ಚಿನ್ನವನ್ನು ಭದ್ರವಾಗಿ ಲಾಕರ್ಲಿ ಇಡುವಂಥ ಒಂದು ಪ್ರವೃತ್ತಿಯನ್ನು ಕೂಡ ಪ್ರತಿ ದಿವಸ ಮಾಡಿಕೊಂಡಿರುವ ನಮ್ಮ ಲಿಯೋ ಕ್ಲಬ್ಬಿನ ಪ್ರೆಸಿಡೆಂಟ್ ನಮ್ಮ ಚಿನ್ನದ ಹುಡುಗಿ ಸ್ಫಟಿಕಾ ಎಸ್ ಆಚಾರ್ಯ. ಇದೀಗ ಕಾರ್ಯದರ್ಶಿಯಾಗಿ ಲಿಯೋ ಕಾರ್ಯದರ್ಶಿಯಾಗಿ ಸ್ಪಂದನ.
ಶ್ರೀನಿವಾಸ್ ಪೂಜಾರಿ ಮತ್ತು ಪ್ರಮೀಳಾ ಶ್ರೀನಿವಾಸ್ ಅವರ ಪ್ರಥಮ ಪುತ್ರಿ ಸ್ಪಂದನಾ ಎಸ್ ಪೂಜಾರಿ, ಜನನ 4/11/2011. ಬಂಟ್ವಾಳ ರಘುರಾಮ್ ಮುಕುಂದ ಪ್ರಭು ಸೇನೆಗಡಿ ಪಬ್ಲಿಕ್ ಸ್ಕೂಲ್ನಲ್ಲಿ 9ನೇ ತರಗತಿಯ ವಿದ್ಯಾರ್ಥಿನಿ. ವಿದ್ಯಾಭ್ಯಾಸದೊಂದಿಗೆ ಭರತನಾಟ್ಯದಲ್ಲಿ ಜೂನಿಯರ್ ಪರೀಕ್ಷೆ ಮುಗಿಸಿ ಇದೀಗ ಸೀನಿಯರ್ ಭರತನಾಟ್ಯಯಾಗಿ ಸೇರ್ಪಡೆಗೊಂಡಿದ್ದಾರೆ. ವಿದ್ಯಾರ್ಥಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ವೇದಿಕೆಯಲ್ಲಿ ಭರತನಾಟ್ಯ ಕಾರ್ಯಕ್ರಮ ನೀಡಿದ್ದು ಹಲವಾರು ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ನೃತ್ಯ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಹಲವಾರು ಪ್ರಶಸ್ತಿ ಪುರಸ್ಕಾರವನ್ನು ಪಡೆದಂತ ನಮ್ಮ ಪ್ರೀತಿಯ ಸೋದರಿ. ಲಯನ್ಸ್ ತಾಲೂಕು ಮತ್ತು ಜಿಲ್ಲೆಯಲ್ಲಿ ತನ್ನ ವಿಶೇಷ ಕಾರ್ಯಯೋಜನೆಯಿಂದ ಹಲವಾರು ಜನಪರವಾದ ಕಾರ್ಯಪ್ರವೃತ್ತಿಯಲ್ಲಿ ಒಬ್ಬ ಅಪ್ರತಿಮ ನಾಯಕನೆಂದೇ ಗುರುತಿಸಿಕೊಂಡಿರುವ ನಮ್ಮ ಶ್ರೀನಿವಾಸ್ ಪೂಜಾರಿಯವರ ಮುದ್ದಿನ ಮರಳು. ಉತ್ತಮ ಶಿಕ್ಷಕಿ ಎಂದು ನಾಮಾಂಕಿತಗೊಂಡಿರುವ ಅತಿ ಚುರುಕಿನ ಮತ್ತು ಎಲ್ಲ ರಂಗದಲ್ಲೂ ತನ್ನದೇ ಛಾಪು ಮೂಡಿಸಿರುವ ತಾಯಿ ಪ್ರಮೀಳಾ ಶ್ರೀನಿವಾಸ್ ಪೂಜಾರಿಯವರ ಮುದ್ದಿನ ಮಗಳು ಸ್ಪಂದನ. ತಂದೆ ತಾಯಿಗಳಂತೆ ಬಲು ಚುರುಕಿನ ನಮ್ಮ 2025-26 ಸಾಲಿನ ಲಿಯೋ ಕಾರ್ಯದರ್ಶಿ ನಮ್ಮ ಹುಡುಗಿ ಸ್ಪಂದನಾ ಎಸ್ ಪೂಜಾರಿ. ಲಿಯೋ ಕಾರ್ಯದರ್ಶಿ ಅನೀಶ್ ಅಂಬೇಕರ್ ಉಪ್ಪಿನಂಗಡಿ ಇಂದ್ರಪ್ರಸ್ಥ ವಿದ್ಯಾಲಯದ 10ನೇ ತರಗತಿಯ ವಿದ್ಯಾರ್ಥಿ. ಪಾಠದ ಜೊತೆಗೆ ಪಠ್ಯ ಚಟುವಟಿಕೆಯಲ್ಲಿ ವಿಶೇಷವಾಗಿ ತೊಡಗಿಸಿಕೊಂಡಿದ್ದಾರೆ. ಕೀಬೋರ್ಡ್, ಕರ್ನಾಟಕ ಶಾಸ್ತ್ರೀಯ ಮತ್ತು ಸುಗಮ ಸಂಗೀತ ವಯಲಿನ್ ಅಭ್ಯಾಸವನ್ನು ಮಾಡುತ್ತಿದ್ದಾರೆ. 8 ಮತ್ತು 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಂಗಳೂರಿನ ಗೋಪಾಲ್ಕರ್ ಅವರ ಸ್ವರೂಪ ಅಧ್ಯಯನ ಕೇಂದ್ರ ಪಡೆದಿದ್ದು, ಈ ಸಂದರ್ಭದಲ್ಲಿ ಸ್ಮರಣ ಶಕ್ತಿಯ ವಿಶೇಷ ಪ್ರದರ್ಶನಕ್ಕಾಗಿ ಇಂಡಿಯಾ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಪ್ರಮಾಣ ಪತ್ರವನ್ನು ಪಡೆದಿರುವ ನಮ್ಮೂರಿನ ಹೆಮ್ಮೆಯ ಪ್ರತಿಭೆ. ಚಿತ್ರಕಲೆಯಲ್ಲಿ ವಿಶೇಷ ತರಬೇತಿಯನ್ನು ಪಡೆದಿರುತ್ತಾರೆ. ಮಿಮಿಕ್ರಿ, ಬೀಟ್ ಬಾಕ್ಸಿಂಗ್ ಹಾಗೂ ಹಾಡುಗಳ ಪ್ರದರ್ಶನವನ್ನು ಹಲವಾರು ವೇದಿಕೆಯಲ್ಲಿ ಪ್ರಸ್ತುತಪಡಿಸಿ ಪ್ರೇಕ್ಷಕರ ಮೆಚ್ಚುಗೆಯನ್ನು ಆಶೀರ್ವಾದವಾಗಿ ಪಡೆಯುತ್ತಾ ಕಲಿಕೆಯ ಹಾದಿಯಲ್ಲಿ ಫೋಟೋಗ್ರಫಿ ಹವ್ಯಾಸವನ್ನು ಮುಂದುವರಿಸಿಕೊಂಡು ಸಾಗಿಸುತ್ತಿರುವ ಅನ್ವೇಷ್ ಅಂಬೇಕಲ್ಲು ಈ ನೆಲದ ಹಿರಿಮೆಯ ಸಾಂಸ್ಕೃತಿಕ ರಾಯಭಾರ. ಮೆಲ್ಕಾರ್ ಮಧುಸೂದನ್ ಅಂಬೇಕಲ್ಲು ಮತ್ತು ಶಿಕ್ಷಕಿ ತೇಜಸ್ವಿ ಅವರ ಮುದ್ದಿನ ಮಗ. ಇವರೇ 2025-26ನೇ ಸಾಲಿನ ಲಿಯೋ ಕ್ಲಬ್ ಬಂಟ್ವಾಳದ ಕೋಶಾಧಿಕಾರಿ ಅನ್ವೇಷ್ ಅಂಬೇಕಲ್ಲು. ಮುಂದಕ್ಕೆ ಇನ್ಸ್ಟಾಲಿಂಗ್ ಆಫೀಸರ್ ನಾನೊಂದು ಮಹತ್ತರ ಜವಾಬ್ದಾರಿಗಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. 2 ಅತಿಥಿಗಳ ಪರಿಚಯದ ಜವಾಬ್ದಾರಿಯನ್ನು ನಾನೇ ವಹಿಸಿಕೊಂಡಿದ್ದೇನೆ. ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ನಮ್ಮ ಇವತ್ತಿನ ದೂರದ ಮೈಸೂರಿನಿಂದ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ನಿನ್ನೆ ಅವರು ಹಾಸನದಲ್ಲಿ ಇನ್ಸ್ಟಾಲೇಷನ್ ಮುಖ್ಯ ಅತಿಥಿಗಳಾಗಿದ್ದರು. ಆ ನಂತರ ವಾಪಸ್ ಹೋಗಿ ಮೈಸೂರಿನಲ್ಲಿ ಇವತ್ತು ಬೆಳಿಗ್ಗೆ PhD ಸೆಮಿನಾರನ್ನು ಉದ್ಘಾಟಿಸಿ ಆ ನಂತರ ಅಲ್ಲಿ ಇವತ್ತು ಈಗ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ನಾಳೆ ಬೆಳಿಗ್ಗೆ ಮತ್ತೆ ಇನ್ನೊಂದು ಕಡೆ ಇನ್ಸ್ಟಾಲೇಷನ್ ಕಾರ್ಯಕ್ರಮ. ಹಾಗೆ ನಮ್ಮ ಮಲ್ಟಿಪಲ್ ಜಿಲ್ಲೆಯ ಬಹುಶಃ ನೀವು ಕೇಳಿರ್ಬೋದು, ಮಂಡ್ಯದ ಗಂಡು ಅಂತ ಹೇಳಿದರೆ ಅಂಬರೀಷರಿಗೆ ಕರೀತಾರೆ ಮಂಡ್ಯದಲ್ಲಿ. ಲಯನ್ಸ್ನಲ್ಲಿ ಮಂಡ್ಯದ ಗೌಡ್ರ ಅಂತ ಹೇಳಿದರೆ ನಮ್ಮ ದೇವೇಗೌಡ ಅಂತ ಹೇಳಿದರೆ ತಪ್ಪಾಗಿಲ್ಲ. ಮಲ್ಟಿಪಲ್ನ ಕಳೆದ ಹಲವಾರು ವರ್ಷಗಳಿಂದ ಮಲ್ಟಿಪಲ್ನಲ್ಲಿ ಮುಂದಿನ ನಾಯಕರುಗಳನ್ನು ಸೃಷ್ಟಿ ಮಾಡಿ ಮಾರ್ಗದರ್ಶನ ಮಾಡಿ ಅವರಿಗೆ ಸೂಕ್ತ ಹುದ್ದೆಗಳನ್ನು ನಿರ್ವಹಿಸುವ ಹಾಗೆ ಮಾಡ್ತಿರುವವರು ನಮ್ಮ ದೇವೇಗೌಡರು ಅಂತ ಹೇಳಿದರೆ ತಪ್ಪಾಗಿಲ್ಲ. ಇಂಥ ದೇವೇಗೌಡರು ಮಂಡ್ಯದ ಪಾಂಡವಪುರ ತಾಲೂಕಿನಲ್ಲಿ 22/11/1962 ಪಟೇಲ ಕೆಂಚೇಗೌಡರು ಹಾಗೆ ಲಕ್ಷ್ಮಮ್ಮ ದಂಪತಿಗಳಿಗೆ ಮಗನಾಗಿ ಜನಿಸಿದರು. ಆಮೇಲೆ ಬೇರೆ ಬೇರೆ ವಿದ್ಯಾಲಯಗಳಲ್ಲಿ ಶಿಕ್ಷಣ ಮುಗಿಸಿ ತಾಂತ್ರಿಕ ಪದವಿಯನ್ನು ಪಡೆದು 1983ರಲ್ಲಿ ಸರ್ಕಾರಿ ಸೇವೆಗೆ ಇಂಜಿನಿಯರ್ ಆಗಿ ಬಂದಿದ್ದರು. 1983ರಿಂದ ಮೊದಲಿಗೆ PWD ವಿಭಾಗದಲ್ಲಿ ಸೇರಿದ ನಮ್ಮ ದೇವೇಗೌಡರು ಆಮೇಲೆ ಇರಿಗೇಷನ್, ಅಗ್ರಿಕಲ್ಚರ್, ಮೂಡ ಹಾಗೆ ಬಹುಶಃ ಇಡೀ ಕರ್ನಾಟಕದಲ್ಲಿ ದಾಖಲೆಯ ಇಂಜಿನಿಯರ್ ಅಂತ ಹೇಳಿದರೆ 12 ವರ್ಷಗಳು ಸತತ BBMPಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದವರು ನಮ್ಮ ದೇವೇಗೌಡರು ಮಾತ್ರ ಅಂತ ನಮ್ಮ ಹೆಮ್ಮೆಯಿಂದ ಹೇಳ್ಬೋದು. ಅಂಥ ದೇವೇಗೌಡರು ನಮ್ಮ ಇವತ್ತಿನ ಇನ್ಸ್ಟಾಲೇಷನ್ನ ಮುಖ್ಯ ಅತಿಥಿಗಳು. ದೇವೇಗೌಡರು 2001ರಲ್ಲಿ ಲಯನ್ಸ್ ಕ್ಲಬ್ ಮೈಸೂರು ಸೆಂಟ್ರಲ್ ಅನ್ನು ಸೇರಿಕೊಂಡು 2004-05ರಲ್ಲಿ ಈ ಕ್ಲಬ್ಬಿನ ಅಧ್ಯಕ್ಷರಾದರು. ಆ ನಂತರ ಜಿಲ್ಲೆಯ
ಹಲವಾರು ಹುದ್ದೆಗಳನ್ನು ನಿರ್ವಹಿಸಿ ಜಿಲ್ಲಾ ಸಮ್ಮೇಳನ ಕಮಿಟಿಯ ಅಧ್ಯಕ್ಷರಾಗಿ ಸಹ ಬಹುಶಃ ಒಂದು ಲಯನ್ಸ್ ಅಧ್ಯಕ್ಷರು ಅವರು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಜಿಲ್ಲಾ ಸಮ್ಮೇಳನವನ್ನು ನಡೆಸಿಕೊಟ್ಟಂತ ಖ್ಯಾತಿ ನಮ್ಮ ದೇವೇಗೌಡರು ಅಂತ ನಾನು ನಿಮ್ಮ ಮುಂದೆ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನಂತರ ವಲಯ ಅಧ್ಯಕ್ಷರಾಗಿ ಪ್ರಾಂತೀಯ ಅಧ್ಯಕ್ಷರಾಗಿ 2009-10ರಲ್ಲಿ ಜಿಲ್ಲಾ ಗವರ್ನರ್ ಆಗಿ ಆಯ್ಕೆಯಾದಂಥವರು ದೇವೇಗೌಡರು. ಅಂದ್ರೆ 2001ರಲ್ಲಿ ಸೇರಿದ ದೇವೇಗೌಡರು ಕೇವಲ 9 ವರ್ಷದಲ್ಲಿ ಜಿಲ್ಲೆಯ ನಾಯಕತ್ವವನ್ನು ನಡೆಸುವ ಮಟ್ಟಿನಲ್ಲಿ ನಾಯಕತ್ವದಲ್ಲಿ ಏರಿದಂತ ಖ್ಯಾತಿ ದೇವೇಗೌಡರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ಇನ್ನೊಂದು ಖ್ಯಾತಿ ದೇವೇಗೌಡರಿಗಿದೆ. ಬಹುಶಃ ಇಡೀ ನಮ್ಮ ದೇಶದಲ್ಲಿ 60ಕ್ಕಿಂತಲೂ ಹೆಚ್ಚು ಕ್ಲಬ್ಗಳನ್ನು ಹುಟ್ಟುಹಾಕಿದ ಚಾರ್ಟರ್ ಎಕ್ಸ್ಟೆನ್ಷನ್ ಮಾಡಿದಂತ ಖ್ಯಾತಿ ಇರುವುದು ನಮ್ಮ ಹಾಗೆ ನಮ್ಮ ಟೀಮ್ ಗವರ್ನರ್ ಆಗಿರುವಾಗ ನಾವು ಹೇಳ್ತೀವಿ 12 ಮಾಡಿದ್ದೇವೆ 10 ಮಾಡಿದ್ದೇವೆ, ಅದಲ್ಲ, ಅವರೇ ಸ್ವಂತ ಹುಟ್ಟು ಹಾಕಿದ ಕ್ಲಬ್ಗಳು 60ಕ್ಕಿಂತಲೂ ಹೆಚ್ಚು ಕ್ಲಬ್ಗಳನ್ನ ಮಂಡ್ಯ ಮತ್ತೆ ಮೈಸೂರಿನಲ್ಲಿ ಹುಟ್ಟು ಹಾಕಿದಂತ ಖ್ಯಾತಿ ಬಹುಶಃ ನಮ್ಮ ದೇಶದಲ್ಲಿ ಯಾರು ಸಹ ಅಂತಹ ಒಂದು ಸಾಧನೆಯನ್ನು ಮಾಡಿದ್ದಿಲ್ಲ. ಅಂತ ಸಾಧನೆಯನ್ನ ಮಾಡಿದವರು ನಮ್ಮ ಇವತ್ತಿನ ಇನ್ಸ್ಟಾಲಿಂಗ್ ಆಫೀಸರ್ ಆದಂತಹ ದೇವೇಗೌಡರು. ಹಾಗಾಗಿ ಅವರನ್ನ ಅರ್ಹವಾಗಿ ನಮ್ಮ ಮಲ್ಟಿಪಲ್ನ 2 ವರ್ಷಗಳಿಂದ ಕಳೆದ ವರ್ಷ ಮತ್ತೆ ಈ ವರ್ಷದ ಜಿಲ್ಲಾ ಮಲ್ಟಿಪಲ್ ಜಿಲ್ಲೆಯ ಗ್ಯಾಟ್ ಕೋಆರ್ಡಿನೇಟರ್ ಆಗಿ GMT, GST ಇದೆಲ್ಲವನ್ನು ಕೋಆರ್ಡಿನೇಟರ್ ಮಾಡುವಂತ ಗ್ಯಾಟಿನ ಕೋಆರ್ಡಿನೇಟರ್ ಆಗಿ ನಮ್ಮ ಮಲ್ಟಿಪಲ್ ಅನ್ನ ನಡೆಸ್ತಾ ಇದ್ದಾರೆ. ಹಾಗೆ ನಮ್ಮ ಮಲ್ಟಿಪಲ್ನ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ನ ಫೋರಂ ಅಂತ ಹೇಳಿದೆ, ಅದರ ಅಧ್ಯಕ್ಷರಾಗಿ ಕಳೆದ ಎಷ್ಟೋ ಸಮಯದಿಂದ ಅದು ನಿಷ್ಕ್ರಿಯವಾಗಿತ್ತು. ಅದಕ್ಕೆ ಚೇತನ ನೀಡಿ ಅದನ್ನ ಅತ್ಯಂತ ಸಕ್ರಿಯವಾಗಿ ಮಾಡಿದಂಥವರು ಕಳೆದ ವರ್ಷದಿಂದ ದೇವೇಗೌಡರು. ಆ ನಂತರ ಈ ವರ್ಷಕ್ಕೆ ಮತ್ತೆ ಅವರನ್ನ ಅವಿರೋಧವಾಗಿ PDG ಫೋರಂ ಆಯ್ಕೆ ಮಾಡಿದೆ. ಈ ವರ್ಷ ಸಹ ನಮ್ಮ PDG ಅಂದ್ರೆ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ಗಳ ಫೋರಂ ಅನ್ನ ನಡೆಸ್ತಾ ಇರುವವರು ನಮ್ಮ ದೇವೇಗೌಡರು. ಇಂಥ ದೇವೇಗೌಡರು 2000 ಡಿಸ್ಟ್ರಿಕ್ಟ್ 317ನ ಕನ್ವೆನ್ಷನ್ ಕಮಿಟಿ ಚೇರ್ಮನ್ ಆಗಿದ್ದಾರೆ. ಹಾಗೆ ಪ್ರಸ್ತುತ ಮಲ್ಟಿಪಲ್ ಗ್ಯಾಟ್ನ ಕೋಆರ್ಡಿನೇಟರ್ ಆಗಿದ್ದಾರೆ. ಅವರು ಪತ್ನಿ ಶ್ರೀಮತಿ ಉಮಾ ಅವರು ಲೇಡಿ ಲಯನ್ ಆಗಿ ಚಾರ್ಟರ್ ಪ್ರೆಸಿಡೆಂಟ್ ಆಗಿ ಅವರ ಕ್ಲಬ್ ಅನ್ನ ಕಳೆದ 12-13 ವರ್ಷಗಳಿಂದ ಮುನ್ನಡೆಸ್ತಾ ಇದ್ದಾರೆ ವಿವಿಧ ಹುದ್ದೆಗಳಲ್ಲಿ. ಹಾಗೆ 2-3 ವರ್ಷ ಆ ಕ್ಲಬ್ಬಿನ ಅಧ್ಯಕ್ಷರಾಗಿ ಆ ಕ್ಲಬ್ಬಿಗೆ ಚೇತನವನ್ನು ನೀಡಿದವರು ಉಮಾ ಮೇಡಮ್ ಅವರು. ಹೀಗೆ ದಂಪತಿಗಳ 2 ಜನ PMJFಗಳಾಗಿ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ನಡೆಸಿಕೊಂಡು ಮೈಸೂರು ಅಂತ ಹೇಳಿದ್ರೆ ನಮ್ಮ ಮಟ್ಟಿಗೆ ಮೈಸೂರು ಅಂದ್ರೆ ದೇವೇಗೌಡರು ಲಾಯನ್ಸ್ಗೆ ಮೈಸೂರಿನಲ್ಲಿ ಕ್ಲಬ್ ಎಕ್ಸ್ಟೆನ್ಷನ್ ನಲ್ಲಿ ಬಹುಶಃ ಸಂಜಯ್ ಶೆಟ್ಟರೇ ಸಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿಯ ಸಾಧನೆಯನ್ನ ಮಾಡಿದ ಸಂಜಯ್ ಶೆಟ್ಟಿ ಅವರು. ವಿಶೇಷವಾಗಿ ಸಂಜಯ್ ಶೆಟ್ಟಿ ಒಂದು ಅಂತ ಹೇಳಿದ್ರೆ ಸಕಲೇಶ್ಪುರ ಕ್ಲಬ್ಬಿಗೆ ಸೇರಿದ ನಂತರ 25ನೇ ವರ್ಷ ಸಿಲ್ವರ್ ಜೂಬ್ಲಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡ ನಂತರ ಕೇವಲ 6 ತಿಂಗಳಿನಲ್ಲಿ ಸಿಲ್ವರ್ ಜೂಬ್ಲಿ ಕಟ್ಟಡವನ್ನು ಯಾರಾದರೂ ಮಾಡಿದ್ರೆ ಅದು ಸಂಜಯ್ ಶೆಟ್ಟರ್ ಅಂತ ಬಯಸ್ತೇನೆ. ಅಂತ ಸಂಜಯ್ ಶೆಟ್ಟರು ಈ ಜಿಲ್ಲೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ನಾಯಕತ್ವವನ್ನು ನೀಡಲಿಕ್ಕಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನಾನು ಅವರ ಸಾಹಿತ್ಯ ಸಭೆಗೆ ಪರಿಚಯಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತೇನೆ. ಅವಕಾಶಕ್ಕಾಗಿ ನಾನು ಸಂಸ್ಥೆ ನಮ್ಮ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜಯ. ಹಾಸನ ಸಂಸ್ಥೆಗೆ ಹೋದಾಗ BB ಹೆಗ್ಡೆ ಅವ್ರನ್ನ ನೋಡಿದೆ. 81-82ನೇ ಸಾಲಿನಲ್ಲಿ ಅವರು ರಾಜ್ಯಪಾಲರಾಗಿದ್ದರು. ನಾನು ಅಲ್ಲಿ ಬರಬೇಕಾದ್ರೆ ವಸಂತ್ಗೆ ಸಂಜೀತ್ಗೆ ಕೇಳಿದೆ, BB ಹೆಗ್ಡೆ ಅವ್ರು ಬರ್ತಾರಾ, ಅಡ್ಡಿವಾಗಿದ್ದಾರ? ಯಾಕೆಂದರೆ ಸುಮಾರು ವರ್ಷಗಳಿಂದ ಅವರು ನಮ್ಮ ಮಲ್ಟಿಪಲ್ ಬರ್ತಾನೆ ಇರಲಿಲ್ಲ. ಇಲ್ಲ ಬರ್ತಾರೆ ಬನ್ನಿ ಓದಕ್ಕೆ ಭಾಳ ಸಂತೋಷ. ಈಗ 78 ವರ್ಷದ ನವ ಯುವಕ ನಮ್ಮ ವಸಂತ್ ಬಾಳಿಗ ಗ್ರೂಪ್ಸ್ ಅನ್ನೋದು ನನಗೆ ಭಾಳ ಹತ್ತಿರವಾದ ನಂಟು. ನಮ್ಮ ಯೋಗೇಶ್ ಡಾಂಗೆ ಅಂತ ಮಂಗಳೂರು ಗಣೇಶ್ ಗುಡಿಯವರ ಸಂಬಂಧ ಹುಟ್ಟಿದ್ದು ಇಲ್ಲಿಂದ ಆದರೂ ಕೂಡ ಬಾಳಿಗ ಗ್ರೂಪ್ಸು ಮೈಸೂರಿನಲ್ಲಿ ಅಗಾಧವಾಗಿ ಬೆಳೆದಿದೆ. ಪ್ಲಾನೆಟಿಕ್ಸು, ಮಂಗಳೂರು ಗಣೇಶ್ ಗುಡಿ, DRS ಫ್ಯಾಂಟಸಿ ಪಾರ್ಕು ಎಲ್ಲ ನಿಮ್ಮ ಒಂದು ಸಂಬಂಧದ ಗ್ರೂಪ್ಗಳಿವೆ. ನಿಮಗೆ ದೇವರು, ನಾನು ಸಿಲ್ವರ್ ಜೂಬ್ಲಿ, ಡೈಮಂಡ್ ಜೂಬ್ಲಿ, ಮತ್ತೆ ಇನ್ನೊಂದು ಜೂಬ್ಲಿ ಆಗೋಗಳಿಗೂ ಇರಲಿ ಅಂತ ದೇವರ ಹತ್ರ ಬೇಡ್ತೀನಿ. ಆಯಸ್ಸನ್ನು ನಮಗೆ ಕೊಡಲಿ. ಹಾಗೆ ಇನ್ನೊಬ್ಬರು ಶ್ಯಾಮ್ ಭಟ್ರು
ಹೌದು, ಯಾಕೆಂದ್ರೆ ನೀವು ವೃತ್ತಿಯಲ್ಲಿ ಡಾಕ್ಟರ್ಗಳು ಬೇರೆಯವ್ರು ಚೆನ್ನಾಗಿರ್ಲಿ ಅಂತ ನೀವು ಹಾರೈಸ್ತೀರಿ, ಭಾಳಷ್ಟು ಜೀವಗಳನ್ನು ನೀವು ಉಳಿಸಿದ್ದೀರಿ. ಹಾಗಾಗಿ ಇಂಥಗಳು ಅಂದರೆ ಸ್ನೇಹ, ಸೇವೆ ಇವೆರಡು ಬಿಟ್ಟರೆ ಮೂರನೇದು ಏನೂ ಲಾಭ ಇಲ್ಲ ಇಲ್ಲಿ. ಯಾಕೆಂದರೆ ಮೆಂಬರ್ಶಿಪ್ನ ಇಂಡಕ್ಷನ್ ಮಾಡಬೇಕಾದ್ರೆ ಮೆಂಬರ್ಶಿಪ್ ನ್ಯೂ ಮೆಂಬರ್ಸ್ ಇಂಡಕ್ಷನ್ ಆಫೀಸರ್ ನಿಮಗೆ ಮ್ಯಾನೇಜರ್ ಬಗ್ಗೆ ಅವರು ಹೇಳ್ತಾರೆ. ನನ್ನ ಕೆಲಸ ಏನೇಂದರೂ ಪ್ರಮಾಣವನ್ನು ಬೋಧನೆ ಮಾಡುವಂಥ ಕೆಲಸ. ಆದರೂ ಒಂದೆರಡು ಮಾತುಗಳನ್ನ ಹೇಳ್ಬೇಕು. ಇವತ್ತು ಯಾರು ಎಲ್ಲಿಂದ ಎಷ್ಟು ಕಿಲೋಮೀಟ್ರ್ ಪ್ರಯಾಣ ಮಾಡ್ಕೊಂಡು ಬರ್ತಾರೆ ಅನ್ನೋದು ಮುಖ್ಯವಲ್ಲ. ಆದರೆ ಆ ಸಂಸ್ಥೆಗಳು ಎಷ್ಟು ಮಟ್ಟಿಗೆ ಲೈನಿಸಮ್ನಲ್ಲಿ ಬೆಳೆದಿದ್ದಾವೆ, ಅವರ ಸೇವಾ ಕಾರ್ಯಕ್ರಮಗಳು ಏನು, ಅವರ ಪರ್ಮನೆಂಟ್ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟರು ನೋಡಿ. ಇಂದ ಮಹಾನುಭಾವರು ಜನಾರ್ದನ ಆಚಾರ್ಯದವರು ಇವೆಲ್ಲ ಕೊಡುಗೆ ಹೊರವಾದ್ರು. ಅದಕ್ಕೆ ಸ್ಫೂರ್ತಿನೇ ನೀವುಗಳೆಯ ಸಂಸ್ಥೆಯ ಸದಸ್ಯರೇ ಸ್ಫೂರ್ತಿ. ನೀವು ಮಾಡೋ ಒಳ್ಳೆ ಕೆಲಸಗಳಿಗೆ. ಆಮೇಲೆ ಇನ್ನೊಂದು ವಸಂತ್ ನನಗೆ ಹೇಳಿದ್ರು, ಮಂಗಳೂರು ಗಣೇಶ್ ಬಿಡಿಯವರು ಕೂಡ ಫಿಸಿಯೋಥೆರಪಿ ಇದಕ್ಕೆ ತುಂಬ ಸಹಕಾರವನ್ನು ನೀಡಿದ್ರು ಅಂತ. ನಾವು ಯಾವಾಗ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಹೊರಡ್ತೀವೋ ಅವಾಗ ದಾನಿಗಳು ಅವರಾಗಿದ್ದವರೇ ಮುಂದಕ್ಕೆ ಬರ್ತಾರೆ. ಅದರಲ್ಲೂ ದಕ್ಷಿಣ ಕನ್ನಡ, ಉಡುಪಿ ಇವರೆಲ್ಲ ಒಂದು ರೀತಿ ದೈವಾಂಶ ಸಮೃದ್ಧಿ ಇದ್ದಂಗೆ ದೇವರು ನಿಮ್ಮಲ್ಲಿ ಮನೆ ಮಾಡುತ್ತಿದ್ದಾನೆ. ಹಾಗಾಗಿ ನಿಮಗೆ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಅವನು ಯಾವಾಗಲೂ ನಿಮ್ಮ ಜೊತೆ ಇರ್ತಾನೆ. ದೇವರ ನಾಡು ಇದು. ಹಾಗಾಗಿ ನಿಮ್ಗಳನ್ನ ನೋಡ್ತಾ ಇದ್ರೆ ನನಗೂ ಕೂಡ ಅದೇ ಭಾವನೆ, ಭಕ್ತಿ ಎಲ್ಲ ಬರುತ್ತೆ. ಹಾಗಾಗಿ ಮಂಗಳೂರು ಭಾಗದಲ್ಲಿ, ಉಡುಪಿ ಭಾಗದಲ್ಲಿ ಯಾರಾದರೂ ನನ್ನ ಸ್ನೇಹಿತರು ಕರೆದ್ರೆ ಸಂತೋಷವಾಗಿ ನನ್ನ 6-7 ಗಂಟೆಗಳ ಇದನ್ನು ಮರೆತು ನಾನು ಇಲ್ಲಿ ಬಂದ್ಬಿಡ್ತೀನಿ. ಅದರಲ್ಲೂ ಈ ಬಲೆ ಜೋಡಿಗಳು ಎರಡಿದ್ದಾವಲ್ಲ, ಇವು ಬಲೆ ಜೋಡಿಗಳು ಮಾತ್ರ ಅಲ್ಲ, ಕಿಲಾಡಿ ಜೋಡಿಗಳು. ಈಗ 2 ವಸಂತ NCC ಆಗೋಕ್ಕೂ ಮೊದಲು ಮಂಗಳೂರು ಅಥವಾ ಉಡುಪಿನಲ್ಲ ಕೌನ್ಸಿಲ್ ಮೀಟಿಂಗ್ ಇತ್ತು. ನನಗೆ 1 ನಿಮಿಷ ಹಣ ಈ ಕಡೆ ಬನ್ನಿ ಅಂತ ನಮ್ಮ ಸಂಜಿತ್ ಕಲ್ಲ ಏನು ಅಂದರೆ ಇದು ಮೊಬೈಲ್ ಓಪನ್ ಮಾಡ್ದ. ಅದರಲ್ಲಿ ಏಕೆ ನಾನು ಅವರಿಬ್ಬರು ಭಾಳ ಆತ್ಮೀಯತೆಯಿಂದ ನನ್ನ ಹೊರಹುಟ್ಟಿದ್ದ ತಮ್ಮಂದಿರನ್ನು ಒಂದು ಭಾವನೆಯಲ್ಲಿ ನಾನು ಅವ್ರನ್ನ ಏಕವಚನದಲ್ಲೇ ಸಂಬೋಧಿಸ್ತೀನಿ. ಯಾಕೆಂದರೆ ಮಂಡ್ಯ ಜಿಲ್ಲೆಯಲ್ಲಿ ಏಕವಚನದಲ್ಲಿ ಮಾತಾಡ್ಸೋದ್ರಿಂದ ಏಕೈಕ ವ್ಯಕ್ತಿ ಅಂದರೆ ಅಂಬರೀಷ್. ಯಾರನ್ನಾದ್ರೂ ಬಹುವಚನದಲ್ಲಿ ಆತ ಮಾತಾಡಿಸ್ತಾ ಅಂದರೆ ಅವ್ರಿಗೆ ಯೋಚನೆ ಶುರುವಾಗ್ತಿದೆ. ನನ್ನನ್ನು ದೂರ ತಳ್ಳಿಬಿಡ್ತಾ ಇದ್ದಾರೆ ಏನಾದರೂ, ಯಾಕೆ ನನ್ನನ್ನು ಬೈಲಿಲ್ಲ, ಯಾಕೆ ನನ್ನ ಏಕವಚನದಲ್ಲಿ ಮಾತಾಡ್ತಿಲ್ಲ. ನಮ್ಮಲ್ಲಿ ಏನು ಅದ್ರ ಬಿಟ್ಟರೆ ಲೈನಿಸಮ್ನಲ್ಲಿ ನಾಣ್ಯ 90 ಭಾಗ 3000 ಲೈನ್ಸ್ 90 ಭಾಗ ಲೈನ್ಸ್ಗಳನ್ನ ನಾನು ಆ ರೀತಿ ಸಂಬೋಧಿಸಿದ್ರೆ ಮಾತ್ರ ಅವ್ರಿಗೆ ಸಮಾಧಾನ. ಇಲ್ಲವೇ ನಮ್ಮ ಲೀಡ್ರ್ ಏನೋ ಬೇಜಾರು ಮಾಡ್ಕೊಂಡವ್ರೆ ಅಂತ ಮತ್ತೆ ನ್ಯಾಯ ತಗೊಂಡು ನನ್ನ ಹತ್ರಕ್ಕೆ ಬರ್ತಾರೆ. ಹಾಗಾಗಿ ಇವರನ್ನು ಕೂಡ ನಾನು ಅದೇ ಭಾವನೆ ಇಟ್ಕೊಂಡು ಮಾತಾಡ್ತೀನಿ. ಯಾಕೆಂದರೆ ಅಲ್ಲಿರುವಂಥ ಆತ್ಮೀಯತೆ, ಆ ಬಾಂಧವ್ಯ ಇನ್ನೆಲ್ಲೂ ಸಿಗಕ್ಕೆ ಸಾಧ್ಯವಿಲ್ಲ. 7 ಸಂಜೀತ್ ತಂದೆ ಮೊಬೈಲ್ ಆನ್ ಮಾಡಿದಾಗ ಅವ್ರ ತಾಯಿ ಫೋಟೋ ಬಂತು. ತಾಯಿ ಫೋಟೋ ತೋರಿಸಿ, ಏನಕ್ಕೆ ತೋರಿಸ್ತಾ ಇದೆಯಾ? ನಮ್ಮ ತಾಯಿ ಅಣ್ಣ ಅಂದ. ಹೇಳಿ ಅಣ್ಣ, ನಾನು ಜೀವನದಲ್ಲಿ ನಾನು ಏನೂ ಆಗೋದು ಬೇಕಾಗಿಲ್ಲ, ನಾನು ವಸಂತಣ್ಣ ಮಾತ್ರ NCC ಆಗಬೇಕು, ಇದಕ್ಕೆ ನಿಮ್ಮ ಸಹಕಾರ ಬೇಕು, ದಯವಿಟ್ಟು ಮಾಡಲೇಬೇಕು ಅಂತ ಅಂದಾಗ ನಿನ್ನಂತ ಒಬ್ಬ ಸ್ನೇಹಿತ ಇದ್ದರೆ ವಸಂತ ಆರಾಮಾಗಿ NCC ಆಗ್ತಾರೆ, ತಲೆ ಕೆಡಿಸ್ಕೊಂಡಾದ್ರೆ. ಹಾಗೆ ಅವರು NCC ಆದರು. ಅದು ನೆಕ್ಸ್ಟು ಸಂಜೀತ್ನ NCCಗೆ ಅವಕಾಶಗಳಿದ್ದಂಥ ಒಂದು ಸಂದರ್ಭದಲ್ಲಿ ನನಗೆ ಒತ್ತಡ ಬಂದಾಗ ನಾನು ಕೇಳಿದೆ, ನೀವು NCC ಮಾಡೋದು ದೊಡ್ಡ ವಿಚಾರವೇನಲ್ಲ, ಎಲ್ಲರೂ ಬೇಕಾದ್ರೆ ಕೇಳಬೇಕು. ಆದರೆ ನೀನು ನನಗೆ ಮಾತು ಕೊಟ್ಟಿದ್ದೆ, ತಾಯಿ ಮೇಲೆ ಆಣೆ ಮಾಡಿ ನಾನು ಬರೋಲ್ಲ, ಅವ್ರಿಗೆ ಕೊಡಿ ಅಂತ. ನಿಮ್ಮ ಮಾತು ಏನು ನಂಗೆ ಅರ್ಥ ಆಗಿಲ್ಲ ಅಂದರೆ ನನಗೆ ಅದೇ ಮುಖ್ಯ, ನನಗೇನು ಬೇಡ. ಬೇರೆಯವ್ರು ಕೇಳ್ಕೊಂಡ್ರು, ವೇಣುಗೋಪಾಲ್ ಶೆಟ್ಟರು ಇವರೆಲ್ಲ ಕೇಳಿದ್ರು ಆಗು ಅಂತ. ಸುಮ್ಮನೆ ಅಣ್ಣನ ಒಂದು ಮಾತು ಕೇಳಿ ಅಂತ ಹೇಳಿದ್ದೇನೆ. ಕೊಟ್ಟ ಮಾತಿಗೆ ತಪ್ಪದೆ
ತಾಯಿ ಸ್ಥಾನದ ಬೆಲೆ ಏನು ಅನ್ನುವಂಥ ಅರ್ಥ ಮಾಡ್ಕೊಂಡಂಥ ಇಂಥ ಸ್ನೇಹಿತರುಗಳಿಗೆ ನೀವು ಆಶೀರ್ವಾದ ಮಾಡಿ ಅವರಿಬ್ಬರು ಸ್ನೇಹ ಹೀಗೆ ಇರಲಿ, ಯಾವ ಕೆಟ್ಟ ಕಣ್ಣುಗಳು ಕೆಟ್ಟ ದೃಷ್ಟಿಗಳು ಅವರಿಬ್ಬರಿಗೂ ಬೀಳ್ದಾಗೆ ಜಿಲ್ಲೆಯನ್ನು ಮಲ್ಟಿಪಲ್ನ ನಡೆಸ್ಕೊಂಡು ಹೋಗುವಂಥ ಶಕ್ತಿ ಅವ್ರಿಗಿರಬೇಕು. ಯಾಕೆಂದರೆ ಇವತ್ತು ಸೀನಿಯರ್ PITಗಳು ಎಲ್ಲರ ಹತ್ರ ನಾನು ದೊಡ್ಡ ಹೋರಾಟ ಮಾಡಿದಂಥವ್ರು ನಾನು ಒಂದು ಸಂದರ್ಭದಲ್ಲಿ. ನಮ್ಮ ವಸಂತ್ಗೆ LCF ಕೋಆರ್ಡಿನೇಟರ್ ಕೊಡಬೇಕು, ಸಂಜೀತ್ಗೆ ವಸಂತ್ಗೆ ಯುನಿಸಿಪ್ ಚೇರ್ಮನ್ ಕೊಡಬೇಕು, ಸಂಜೀತ್ಗೆ LCF ಕೋಆರ್ಡಿನೇಟರ್ ಕೊಡಬೇಕು ಅಂತ ಕರ್ನಾಟಕ ಗಾಲ್ಫ್ ಅಸೋಸಿಯೇಷನ್ ಕೂತ್ಕೊಂಡು ನಮ್ಮ ಇಂಟರ್ನ್ಯಾಷನಲ್ ಡೈರೆಕ್ಟರ್ಗಳ ಜೊತೆ ಚರ್ಚೆ ಮಾಡಿ ಮಾಡಿದ್ದು. ಜೊತೆಗೆ ನನಗೆ ಈ ವರ್ಷ ಏನು ಇಂಟರ್ನ್ಯಾಷನಲ್ ಡೈರೆಕ್ಟರ್ ಎಂಡಾರ್ಸ್ಮೆಂಟ್ ನಮ್ಮ ರಾಮಚಂದ್ರ ಕೊಟ್ಟಿದ್ವೋ, ಮುಂದಿನ ದಿನಗಳಲ್ಲಿ ನಾನು ನಿಂತ್ಕೊಳ್ಳಲ್ಲ, ನಿನಗೆ ಪೂರ್ಣ ಮಟ್ಟದಲ್ಲಿ ಸಹಕಾರ ನೀಡ್ತೀವಿ, ನೀನು ವಿತ್ಡ್ರಾ ಮಾಡ್ಕೊ ಅಂತ ಹೇಳಿ ನಾನು ಸಂದೀಪ್ ವಿತ್ಡ್ರಾ ಮಾಡಿಸಿ ಆತನ ಜೊತೆಗೆ ನಾನು ನಿಂತಿದ್ದೀನಿ. ನೀವು ಇನ್ನೊಂದು ಮಾಣಿಕ್ಯ ಸಂಜೀವ್ ಶೆಟ್ಟಿ, ಲೋಕನಾಥ್ ಶೆಟ್ಟಿ, ವಿಕ್ಟರ್ ವಾಟರ್ ನರೋನ, ರಣಾಲ್ಡ್ ಬಂಟ್ವಾರ್, दामोदर, जयंत शेट्टी, लक्ष्मण कुलाल, जगदीश एडपड़िताय, कृष्णश्याम, देविका दामोदर निम्न ಡೈರೆಕ್ಟರ್ಗಳು ಬಹಳ ಮುಖ್ಯ. ಒಂದು ಸಂಸ್ಥೆ ನೀವು ಅಭಿವೃದ್ಧಿ ಪಥದತ್ತ ಹೋಗ್ಬೇಕು ಅಂದರೆ ನೀವು ಬಹಳ ಮುಖ್ಯ. ಯಾವುದೇ ಒಂದು BOD ಮೀಟಿಂಗ್ನಲ್ಲಿ ಜನರ ಬಾಡಿ ಆಗಲಿ ನೀವು ತರಿಸ್ಕೋಬಾರದು. ವಿಶೇಷವಾಗಿ BOD ಮೀಟಿಂಗ್ನಲ್ಲಿ ಬಹಳ ಮುಖ್ಯ. ನಿಮ್ಮ ಸಲಹೆ ಸೂಚನೆಗಳನ್ನು ಆಡಳಿತ ಮಂಡಳಿಗೆ ಸರಿಯಾದ ರೀತಿಯಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಆಡಳಿತ ಮಂಡಳಿಯವರು ಅದನ್ನು ಗಮನಕ್ಕೆ ಇಟ್ಟುಕೊಂಡು ಅದನ್ನು ರೂಪಿಸೋ ನಿಟ್ಟಿನಲ್ಲಿ ಸಂಸ್ಥೆಯ ಅಭಿವೃದ್ಧಿಯ ಪಥದತ್ತ ತಗೊಳ್ಳೋ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ತಾರೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡಂತೆ ಒಂದು BOD ಮೀಟಿಂಗ್ಗಳನ್ನು ಅಟೆಂಡ್ ಮಾಡಿ ನಿಮ್ಮ ಸಲಹೆಗಳನ್ನು ನೀಡಿ ಸಂಸ್ಥೆ ಎಲ್ಲಿದ್ದೀರಿ ಈಗ ಆಗಿ 24 ಸಭೆ ಸಮಾರಂಭಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ನೀವು ಮುಂಚಿತವಾಗಿ ಬರಬೇಕು. ಏನು ಒಂದು ನಿಮ್ಮ ಸಂಸ್ಥೆಯ ಸಾಮಗ್ರಿಗಳಿದ್ದಾವೆ, ಈ ಕ್ಯಾಮ್ರನ್ ಕಾವಲು, ಆಮೇಲೆ ಒಂದು ಪ್ರೆಸಿಡೆಂಟ್ ಸೆಕ್ರೆಟರಿ ಬ್ಯಾಡ್ಜಸ್ಗಳು ಅವೆಲ್ಲವನ್ನು ಸಿದ್ಧತೆ ಮಾಡಿರಬೇಕು. ಆಸನಗಳ ಬಗ್ಗೆ ಸರಿಯಾಗಿದೆ ಅಂತ ನೋಡಬೇಕು. ಸಮಾರಂಭ ನಡೆಯೋದಕ್ಕೆ ಏನೇನು ವ್ಯವಸ್ಥೆಗಳಾಗಬೇಕು ಅದೆಲ್ಲ